ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರ ನಾನ್ ನಿಮಗ ಬೇಸಿಕ್ಸ್ ಮ್ಯಾಥಮೆಟಿಕ್ಸ್ ಮೇಲೆ ಆಲ್ರೆಡಿ 3 ಕ್ಲಾಸ್ಗಳನ್ನ ಮಾಡಿದ್ದೆ. ಆ 3 ಕ್ಲಾಸ್ಗಳ ಆಧಾರದ ಮೇಲೆ SSC GD ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿ ಕ್ವಶನ್ ಗಳನ್ನ ನಮಗೆ ಕೇಳಿದಾರ ಅನ್ನೋದನ್ನ ಇವತ್ತು ಸಾಲ್ವ್ ಮಾಡೋಣಂತ. ಸೊ ಇವು ಏನಕ್ಕೆ ನಾ ಇವತ್ತು ಕ್ವಶನ್ಸ್ ಸಾಲ್ವ್ ಮಾಡ್ತೇನಲ್ಲ, ಇವು ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ ಪೇಪರ್ ಅಂಡ್ ನಾನು ಆಲ್ರೆಡಿ 10ರಿಂದ 15 ಕ್ವಶನ್ ಪೇಪರ್ ಗಳನ್ನ ಅನಲೈಸ್ ಮಾಡಿದ್ದೆ. ಬರೀ ಬೇಸಿಕ್ಸ್ ಮೇಲೆನೆ ನಮಗೆ ಮಿನಿಮಮ್ 3 ಕ್ವಶನ್ ಅಂಡ್ ಮ್ಯಾಕ್ಸಿಮಮ್ 6 ಕ್ವಶನ್ ವರೆಗೂ ಕೇಳ್ತಾರ. ಸೊ ನೀವು ಬರೀ ಬೇಸಿಕ್ಸ್ ಅಷ್ಟೇ ಪ್ರಿಪೇರ್ ಆಗಿ ಹೋದ್ರು ಮಿನಿಮಮ್ 6 ಮಾರ್ಕ್ಸ್ ಇಂದ ಮ್ಯಾಕ್ಸಿಮಮ್ 12 ಮಾರ್ಕ್ಸ್ ವರೆಗೂ ತಗೋಬಹುದು. ಸೊ ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಆ ಏನ್ ಬೇಸಿಕ್ಸ್ ಐತಲ್ಲ ಅದನ್ನ ಚೆನ್ನಾಗಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಮುಂದೆ ಏನು ಚಾಪ್ಟರ್ ಕ್ಲಾಸ್ ಗಳು ಬರ್ತಾವಲ್ಲ ಅವೆಲ್ಲ ಈಸಿ ಆಗ್ತಾವ. ಇವತ್ತು ಏನ್ ಮಾಡೋಣಪ್ಪ ಅಂದ್ರ ಬೋರ್ಡ್ ಏನೈತಲ್ಲ ಇತರ ಈ ಪಾರ್ಟ್ ಅಲ್ಲಿ ನಾನು ನಿಮ್ಗೆ ಕ್ವಶನ್ ಅನ್ನ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂದ್ರಲ್ಲೂ ಬರೋದು ಅದನ್ನ ಈ ಕಡೆ ಎಡಿಟಿಂಗ್ ಅಲ್ಲಿ ಮಾಡ್ತೇನಂತ ಅಂಡ್ ಈ ಕಡೆ ನಾನು ಆ ಕ್ವಶನ್ ಗಳನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಅಂತ. ಅದರಲ್ಲಿ 1-2 ಲೆಕ್ಕಗಳನ್ನ ನಾನು ನಿಮ್ಗೆ ಕೊಡ್ತೀನಿ, ಅದನ್ನ ನೀವೇ ಸಾಲ್ವ್ ಮಾಡ್ರಿ. ಸೊ ತಡ ಮಾಡೋದು ಬೇಡ, ಶುರು ಮಾಡೋಣಂತ. ಮೊದಲನೇ ಕ್ವಶನ್ ಬರೋದಾದ್ರ ಮೊದಲನೇ ಕ್ವಶನ್ ಯಾವ ರೀತಿ ಐತಪ್ಪ ಅಂದ್ರ 2 ಬ್ರಾಕೆಟ್ 4+6 ಬ್ರಾಕೆಟಿನ ಹೊರಗೆ ಏನೈತಪ್ಪ -5 ಐತಿ. ಸೊ ಇಲ್ಲಿ ಏನ್ ಕೇಳಿದಾರಪ್ಪ ಅಂದ್ರೆ ಕ್ವಶನ್ ಅವರು ಇದನ್ನ ಬಾರ್ಮಸ್ ರೂಲ್ ಅಪ್ಲೈ ಮಾಡಿ ಸಾಲ್ವ್ ಮಾಡ್ರಿ ಅಂತ ಕೇಳಿದಾರೆ. ಅಂದ್ರೆ ಅವರು ಜಸ್ಟ್ ಸಾಲ್ವ್ ಮಾಡ್ರಿ ಅಂತ ಕೇಳಿದಾರೆ. ಸೊ ನಾನು ನಿಮ್ಗೆ ಹೇಳಿದ್ದೆ ಯಾವುದೇ ಲೆಕ್ಕ ಕೊಟ್ರು, ಯಾವುದೇ ರೀತಿ ಲೆಕ್ಕ ಇರಲಿ, ಫಸ್ಟ್ ಯಾವತ್ತಿದ್ರು ಬಾರ್ಮಸ್ ರೂಲ್ ಅನ್ನ ಅಪ್ಲೈ ಮಾಡ್ರಿ. ಸೊ ಈಗ ನಾವು ಅದ್ ಏನ್ ಮಾಡೋಣಪ್ಪ ಅಂದ್ರೆ ನಿಮ್ಗೆ ಯಾರಿಗಾದ್ರೂ ಬಾರ್ಮಸ್ ರೂಲ್ಸ್ ಹೆಂಗ್ ಅಪ್ಲೈ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಆಲ್ರೆಡಿ ಬೇಸಿಕ್ಸ್ ಮ್ಯಾಥಮೆಟಿಕ್ಸ್ ಮೇಲೆ ಮೊದಲನೇ ಕ್ಲಾಸ್ ಅನ್ನ ಹಾಕಿದ್ದೀನಿ. ಅದರಲ್ಲಿ ಬಾರ್ಮಸ್ ರೂಲ್ ಅನ್ನ ಚೆನ್ನಾಗಿ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಅದು ಆ ಕ್ಲಾಸ್ ಅನ್ನ ನೋಡ್ರಿ. ಬರೀ ಈ ಕ್ಲಾಸ್ ಇದ ಲೆಕ್ಕವನ್ನ ಸಾಲ್ವ್ ಮಾಡೋಣ ಅಂತ. ಸೊ ಫಸ್ಟ್ ನಮಗೆ ಏನಪ್ಪಾ ಬ್ರಾಕೆಟ್, ಬಾರ್ಮಸ್ ಅಂದ್ರೆ ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಟ್ರಾಕ್ಷನ್. ಸೊ ಇಲ್ಲಿ ಫಸ್ಟ್ ನಮಗೆ ಬ್ರಾಕೆಟ್ ಇದೆಯಾ? ಎಸ್ ಇದೆ. ಏನಪ್ಪಾ ಬ್ರಾಕೆಟ್? 2 ಅನ್ನ 2 ಅಂತ ಎಳಿಸ್ಕೋರಿ. 6 4 ಎಷ್ಟಾಗುತ್ತಪ್ಪ? 10 ಆಕೈತಿ. ಹೌದಾ? -5 ಅನ್ನ 5 ಅಂತ ಇಟ್ಕೊಂಡು ಈಗ ನಮಗ್ ಬ್ರಾಕೆಟ್ ಸಾಲ್ವ್ ಆಯ್ತಾ? ಇನ್ನೂ ಸಾಲ್ವ್ ಆಗಿಲ್ಲ. ಸೊ ಬ್ರಾಕೆಟಿನ ಹೊರಗ ಈ ಸಂಖ್ಯೆ ಜಾಯಿನ್ ಆಗೈತಿ ಇಲ್ಲಿ 2 ಅನ್ನೋದು. ಹೌದಾ? ಈ ಬ್ರಾಕೆಟಿನ ಹೊರಗಡೆ ಡೈರೆಕ್ಟ್ ಯಾವ್ದಾದ್ರು ಒಂದು ಸಂಖ್ಯೆ ಬಂದೈತಿ ಅಂದ್ರ ಮೀನ್ಸ್ ಯಾವುದೇ ರೀತಿಯ ಚಿಹ್ನೆ ಇಲ್ಲಾರ್ದ ಡೈರೆಕ್ಟ್ ಆಗಿ ಯಾವ್ದಾದ್ರು ಸಂಖ್ಯೆ ಬಂದೈತಿ ಅಂದ್ರ ಅದು ಈ ಕಡೆನ ಆಗ್ಲಿ ಅಥವಾ ಈ ಕಡೆನ ಆಗ್ಲಿ, ಈ ಬ್ರಾಕೆಟ್ ಅನ್ನ ಹೊರಗ್ ತೆಗೆದ ನಾವು ಅದನ್ನ ಆಫ್ ಅಂತ ಮಾಡ್ಕೋಬಹುದು. ಆಪ್ಷನಲ್. ಲೈಕ್ ಹೆಂಗಂದ್ರಪ್ಪ, ಈಗ ಬ್ರಾಕೆಟ್ ಆಫ್ ಅಂತ ಗೊತ್ತಲ್ಲ ನಿಮ್ಗೆ? ಆಫ್ ಅಂದ್ರೆ ಅದು ಇನ್ಡೈರೆಕ್ಟ್ ಫಾರ್ಮ್ ಆಫ್ ಮಲ್ಟಿಪ್ಲಿಕೇಶನ್. ಒಂದೊಂದ್ಸಲ ಏನ್ ಮಾಡ್ಬಿಡ್ತಾರ ಅಂದ್ರೆ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ರಿ ಅಂತ ಕೇಳಲ್ಲ, ಇಂಡೈರೆಕ್ಟ್ ಫಾರ್ಮ್ ಅಲ್ಲಿ ಆಫ್ ಅಂತ ಕೊಡ್ತಾರ. ಸೊ ಅದು ಏನಾಗ್ತೈತಪ್ಪ, ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ನ ಮಾಡ್ಕೋರಿ ಅಂತ ಕೇಳಿದಂಗ. ಸೊ ಈಗ ಏನಾಗ್ತೈತಿ ಅಂದ್ರೆ ಇಂಡೈರೆಕ್ಟ್ ಫಾರ್ಮ್ ಆಫ್ ಆಫ್ ಅಂತ ಕೇಳಿದಾರ ಅಂದ್ರೆ ಸೊ ನಾವ್ ಇಲ್ಲಿ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾಗ್ತೈತಿ. ಸೊ 2 × 10 ಎಷ್ಟಪ್ಪ? 20. ಹೌದಾ? -5 ಅನ್ನ -5 ಅಂತ ಇಟ್ಟೆ. ಈಗ ನಮಗೆ ಇರೋದೇ ಒಂದು ಚಿಹ್ನೆ, ಅದನ್ನ ನಾವು ಯಾವ ರೀತಿ ಬರ್ಕೋಬಹುದಪ್ಪ? 15. 20ರಲ್ಲಿ 5 ಹೋದ್ರೆ ಎಷ್ಟು? 15. ಈ ರೀತಿ ನಮಗ ಮೊದಲನೇ ಕ್ವಶನ್ ಉತ್ತರ ಸಿಗ್ತೈತಿ. ಅಕಸ್ಮಾತ್ ಈಗ ನಾನು ನಿಮ್ಗೆ ಇದೇ ಲೆಕ್ಕದಲ್ಲಿ ಇನ್ನೊಂದು ಕೊಡ್ತೇನೆ ನೋಡ್ರಿ. ಈ ರೀತಿ ಬಂತಪ್ಪ, 2 × 10 -5 ಈ ರೀತಿ ಐತಿ. ಇಲ್ಲಿ ಇಂಟು ಕೊಟ್ಟು ಇನ್ನೊಂದು ಸಂಖ್ಯೆ ಕೊಟ್ಟಾರ ಅಂತ ಇಟ್ಕೊಡಿ. ಸೊ ಅವಾಗ ಏನ್ ಮಾಡ್ಬೇಕಪ್ಪ? ಈ 5 × 3 ಹಚ್ಕೊಂಡ್ ಸರಿ ಮಲ್ಟಿಪ್ಲಿಕೇಶನ್ ಐತ್ರಿ. ಸೊ ಫಸ್ಟ್ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕ್ರಿ ಅಂತ ಅನ್ಕೊಂತೀರಾ? ಇಲ್ಲ, ಇದನ್ನ ನಾನು ಇಂಡೈರೆಕ್ಟ್ ಫಾರ್ಮ್ ಆಫ್ ದ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ದೆ. ಬಟ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಚಿಹ್ನೆಯನ್ನ ಸಪರೇಟ್ ಕೊಟ್ಬಿಟ್ಟಾರ. ನಾವ್ ಇದನ್ನ ಫಸ್ಟ್ ಮಾಡ್ಕೋಬೇಕಾ, ಇದನ್ನ ಫಸ್ಟ್ ಮಾಡ್ಕೋಬೇಕಾ? ನಾವು ಇದನ್ನ ಫಸ್ಟ್ ಮಾಡ್ಕೋಬೇಕಾಗ್ತೈತಿ. ಯಾಕಂದ್ರೆ ನಮಗ ಇನ್ನೂ ಬ್ರಾಕೆಟ್ ಸಾಲ್ವ್ ಆಗಿಲ್ಲ. ಹೌದಾ? ಸೊ ಇದು ಇಂಡೈರೆಕ್ಟ್ ಫಾರ್ಮ್ ಆಫ್ ಈ ಬ್ರಾಕೆಟಿನ ಹೊರಗಡೆ ಡೈರೆಕ್ಟ್ ಯಾವ್ದಾದ್ರು ಒಂದು ಸಂಖ್ಯೆ ಬಂದಾಗ ಇದು ಇಂಡೈರೆಕ್ಟ್ ಫಾರ್ಮ್ ಆಫ್ ಆಗ್ತೈತಿ. ಸಮ್ ಟೈಮ್ಸ್ ಏನಂತ ಕೊಟ್ಬಿಡ್ತಾರ ಅಂದ್ರೆ ಡೈರೆಕ್ಟ್ ಕೊಟ್ಬಿಡ್ತಾರ 2 of 10 ಅಂತ ಹೇಳಿ, ಆಮೇಲೆ -5 × 3. ಈಗ ನಾವ್ ಏನ್ ಮಾಡ್ಕೋಬೇಕಪ್ಪ ಅಂದ್ರ ಫಸ್ಟ್ ಗೆ ಆಫ್ ಇದ್ದಿದ್ದನ್ನ, ಇದಿಷ್ಟು ಒಂದೇ ಸಂಖ್ಯೆ ಆಗ್ತೈತಿ, ಫಸ್ಟ್ ಗೆ ಆಫ್ ಇದ್ದಿದ್ದನ್ನ ಸಾಲ್ವ್ ಮಾಡ್ಕೋಬೇಕಾಗ್ತೈತಿ. ಇದನ್ನ ನೆನಪಿಟ್ಕೋರಿ. ಇದೇನು ಟ್ರಿಕ್ ಐತಲ್ಲ ಇದು ಬಹಳ ಅಂದ್ರೆ ಬಹಳ ಹೆಲ್ಪ್ ಆಗ್ತೈತಿ. ಈ ಕ್ವಶನ್ ಯಾರಿಗಾದ್ರೂ ಅರ್ಥ ಆಗಿಲ್ಲಪ್ಪ ಅಂದ್ರ ಪ್ಲೀಸ್ ಇನ್ನೊಮ್ಮೆ ನೋಡ್ರಿ ಕ್ಲಾಸ್ ಅನ್ನ. ಆಲ್ರೆಡಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಇನ್ನೂ ಅರ್ಥ ಆಗಿಲ್ಲಪ್ಪ ಅಂದ್ರ ಈಗ ಇದ್ರ ಮೇಲೆ ಇನ್ನೊಂದ್ ಸ್ವಲ್ಪ ಕ್ವಶನ್ ಗಳು ಬರ್ತಾವ, ಅವನ್ನೂ ಸಾಲ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ. ಫುಲ್ ಕ್ಲಾಸ್ ಅನ್ನ ಮಿಸ್ ಮಾಡದೆ ನೋಡ್ರಿ, ಬಿಕಾಸ್ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಎಕ್ಸಾಮ್ ಅನ್ನ ಫೇಸ್ ಮಾಡ್ತೀರಿ ಅಂಡ್ ನಿಮಗೆ ಎಕ್ಸಾಮ್ ಬಗ್ಗೆ ಫಿಯರ್ ಇರಲ್ಲ. ಸೊ ಒಂದನೇ ಕ್ವಶನ್ ನೋಡಿದ ತಕ್ಷಣ ಅರ್ಥ ಆಗತ್ತಿಲ್ಲ ಸರ್,
ಸ್ಟೆಪ್ ಬೈ ಸ್ಟೆಪ್ ಕಲ್ಕೊಂತ ಹೋಗ್ರಿ. ಈ ಕ್ವಶನ್ ನಿಮ್ಗೆ ಅರ್ಥ ಆಗತ್ತಿಲ್ವಾ, ನೀವೇ ಇದೇ ರೀತಿ ಅಲ್ಟರ್ನೇಟ್ ಕ್ವಶನ್ ಗಳನ್ನ ಹುಡುಕ್ರಿ. ಸರ್ ನೀವು ಒಂದ ಕ್ವಶನ್ ಮಾಡಿ ಕೈ ಬಿಟ್ರಿ, ಇದು ಎಕ್ಸಾಮ್ ಅಲ್ಲೇ ಬಂದಿರತಕ್ಕಂತ ಕ್ವಶನ್. ಯಾವಾಗ ಬಂದೈತಿಪ್ಪ ಅಂದ್ರ 30 ಮಾರ್ಚ್ 2024 ಒಂದನೇ ಶಿಫ್ಟ್ ಅಲ್ಲಿ ಈ ಕ್ವಶನ್ ಗಳನ್ನ ಕೇಳಿದಾರ. ಮಿನಿಮಮ್ ಈ ಕ್ವಶನ್ ಪೇಪರ್ ಅಲ್ಲಿ 5 ಕ್ವಶನ್ ಗಳಿದಾವ, ಅವನ್ನ 5 ನಾನು ಸಾಲ್ವ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಪೇಪರ್ ಐತಿ, ಅದನ್ನು ನಾ ಹೇಳ್ತೀನಿ ಯಾವಾಗ ಬಂದೈತೆ ಅಂತ ಹೇಳಿ. ಸೊ ಈ ಲೆಕ್ಕನ ಆಕ್ಚುಲಿ ಇವು ಲೆಕ್ಕಗಳನ್ನ ಬರೆದಿಟ್ಕೊಳ್ಳಿ. ನಿಮ್ಗೆ ಈ ಮೂಮೆಂಟ್ಗೆ ಇವು ಲೆಕ್ಕ ಅರ್ಥ ಆಗ್ತಾ ಇರ್ತಾವ, ಬಟ್ ಫ್ಯೂಚರ್ ಅಲ್ಲಿ ನೀವು ಏನ್ ಮುಂದ್ಗಡೆ ಕಾನ್ಸೆಪ್ಟ್ ಅನ್ನ ಕಲ್ಕೊಂತ ಹೋಗ್ತಿರಲ್ಲ, ಅವಾಗ ಹಿಂದ್ಗಡೆದನ್ನ ಮರಿತೀರಿ. ಪೂರಾ ಮರಿಯಲ್ಲ, ಬಟ್ ಜಸ್ಟ್ ರಿವಿಷನ್ ಬೇಕಲ್ಲ, ಹೌದಲ್ಲ. ಈಗ ಈ ಮೂಮೆಂಟ್ಗೆ ಬರ್ತಾ ಇರುತ್ತ, ಮುಂದ್ಗಡೆ ಹೋದ್ಮೇಲೆ ಹಿಂದ್ ಮರಿಬಾರ್ದಲ್ಲ. ಸೊ ಒಂದು ನೋಟ್ಸ್ ಅನ್ನ ಮಾಡಿ ನೀಟಾಗಿ ಬರೆದಿಟ್ಕೋರಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣಂತ. ಸೊ ಎರಡನೇ ಕ್ವಶನ್ ಬರೋದಾದ್ರ, ಎರಡನೇ ಕ್ವಶನ್ ಏನೈತಪ್ಪ, ಈ ರೀತಿ ಐತಿ. 4 ಬ್ರಾಕೆಟ್ ಅಲ್ಲಿ ಒಂದ್ 4 ಸಂಖ್ಯೆ ಬಂದಿದಾವ, ಆಮೇಲೆ ಡಿವೈಡೆಡ್ ಬೈ ಐತಿ, ಆಮೇಲೆ ಪ್ಲಸ್ ಐತಿ. ಸೊ ನಮ್ಗ ಫಸ್ಟ್ ಯಾವ ಕ್ವಶನ್ ಅನ್ನ ನಾವು ಯಾವ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೋಬೇಕಂದ್ರೆ ಫಸ್ಟ್ ಬ್ರಾಕೆಟ್ ಅನ್ನ ಸಾಲ್ವ್ ಮಾಡ್ಕೋಬೇಕು. ಸೊ ಬ್ರಾಕೆಟ್ ಅಲ್ಲಿರೋ ಇವು 4 ಸಂಖ್ಯೆಗಳ ಉತ್ತರವನ್ನ ಫಸ್ಟ್ ಹಚ್ಚೋಣಂತ. ಸೊ ಫಸ್ಟ್ ಇದು ತಗೋಣ. 12ರಲ್ಲಿ 10 ಹೋದ್ರೆ ಎಷ್ಟಪ್ಪ, ಮೈನಸ್ ಐತಿ. 12ರಲ್ಲಿ 10 ಹೋದ್ರೆ ಎಷ್ಟು, 2, ಹೌದಾ. 2ರಲ್ಲಿ 42 ಕೂಡಿಸಿದ್ರೆ ಎಷ್ಟಪ್ಪ, 2ಕ್ಕೆ 42 ಕೂಡಿಸಿದ್ರೆ ಎಷ್ಟು, 2 ಪ್ಲಸ್ 42 ಎಷ್ಟಾಗ್ತೈತಿ, 44 ಆಗ್ತೈತಿ. 44ರಲ್ಲಿ 17 ಕಳೆದ್ರೆ ಎಷ್ಟಾಗ್ತೈತಪ್ಪ, 27 ಆಗ್ತೈತಿ. ಸೊ ನಮಗ್ ಬ್ರಾಕೆಟ್ ಅಲ್ಲಿ ಎಷ್ಟು ಸಿಕ್ತಪ್ಪ, 27 ಸಿಕ್ತು. ಬ್ರಾಕೆಟ್ ಹೊರಗಡೆ ಏನೈತಿಪ್ಪ, 4 ಐತಿ, ಹೌದಾ. ಸೊ ಇಲ್ಲಿ ಡಿವೈಡೆಡ್ ಬೈ 3 ಐತಿ, ಪ್ಲಸ್ 4 ಆಸ್ ಇಟ್ ಈಸ್ ಇಳಿಸ್ಕೊಂಡ್ವಿ ನಾವು. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ, ನಾವು ಇನ್ನೂ ಬ್ರಾಕೆಟ್ ಅನ್ನ ಸಾಲ್ವ್ ಮಾಡ್ಕೊಂಡಿಲ್ಲ. ನಾ ಇದೇನ್ ಹೇಳಿದ್ದೆ ನಿಮ್ಗ, ಬ್ರಾಕೆಟ್ ಹೊರಗಡೆನೆ ಯಾವ್ದಾದ್ರು ಸಂಖ್ಯೆ ಇತ್ತಪ್ಪ ಅಂದ್ರ ಅದು ಇಂಡೈರೆಕ್ಟ್ ಫಾರ್ಮ್ ಆಫ್ ಮಲ್ಟಿಪ್ಲಿಕೇಶನ್ ಆಗ್ತೈತಿ. ಸೊ ನಾವ್ ಏನ್ ಹೇಳಿದಪ್ಪ, ಈಗ ಬ್ರಾಕೆಟಿನ ಹೊರಗ್ ಸಂಖ್ಯೆನ ಇದು ಐತಿ, ಇಲ್ಲ ಆದ್ರೆ ಚಿಹ್ನೆ ಕೊಟ್ಟಾರ. ಸೊ ಇದನ್ನ ನಾವು ಯಾವ ರೀತಿ ಬರ್ಕೋಬಹುದಪ್ಪ, ಜಸ್ಟ್ ಎಕ್ಸಾಂಪಲ್ ಬರ್ಕೋಬೇಕಂತಿಲ್ಲ, ಜಸ್ಟ್ ಎಕ್ಸಾಂಪಲ್ ಹೇಳ್ತೇನೆ. 4 ಆಫ್ 27 ಡಿವೈಡೆಡ್ ಬೈ 3 ಪ್ಲಸ್ 4. ಈಗ 27 4 ಅಥವಾ 4 27 ಎಷ್ಟು ಆಗ್ತತಿಪ್ಪ, 4 27, ಯಾಕಂದ್ರೆ ಬ್ರಾಕೆಟ್ ಆದ ತಕ್ಷಣ ಆಫ್ ಬರುತ್ತೆ. 4 27 ಎಷ್ಟಪ್ಪ, 108. ಸರ್ ಹೆಂಗ್ರಿ 108 ಸಟ್ ಅಂತ ಬರ್ಕೊಂಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ನಾನು ನಿಮಗೆ ಮೊದಲನೇ ಕ್ಲಾಸ್ ಇಂದಾನು ಹೇಳ್ತಾ ಇರೋದಷ್ಟೇ, ಮಗ್ಗಿಗಳನ್ನ ಚೆನ್ನಾಗಿ ನೋಡ್ಕೋರಿ. ಮಗ್ಗಿಗಳು ಬಂದು ಅಂದ್ರ ಎಲ್ಲಾ ಲೆಕ್ಕಗಳು ಬಹಳ ಈಸಿಯಾಗಿ ಬರ್ತಾವ. ಈಗ ನೀವು ಇದನ್ನ ಎಕ್ಸಾಮ್ ಅಲ್ಲಿ ಈ ರೀತಿ ಬರ್ಕೊಂತ ಕುಂದ್ರಕ್ಕಾಗಲ್ಲ. 27 ಬರುದು, 4 ಬರುದು, 4 7 28, 4 2 8, 8 2 10 ಈ ರೀತಿ ಬರ್ಕೊಂತ ಕುಂದ್ರೋಷ್ಟು ಟೈಮ್ ಇರಂಗಿಲ್ಲ, ಹೌದಾ. ಓಕೆ, ಇಲ್ಲಿ ಡಬಲ್ ಸಂಖ್ಯೆಗಳು ಬಂದಾಗ ಅದಕ್ಕೆ ಸಪರೇಟ್ ಟ್ರಿಕ್ಸ್ ಅದು ಇರ್ತಾವ. ಅವಾಗ ನೀವು ಎಲ್ಲಾ ಟ್ರಿಕ್ಸ್ ಬಗ್ಗೆನೂ ತಲೆ ಕೆಡಿಸ್ಕೊಂತ ಕುಂದ್ರಕ್ಕಾಗಲ್ಲ, ಒಂದೊಂದೇ ಸಂಖ್ಯೆ ಹಚ್ಕೊಂಡು ಲೆಕ್ಕ ಮಾಡ್ಕೋಬಹುದು. ಇಲ್ಲಿ ನಿಮಗ 14, 24 ಈ ರೀತಿ ಬಂದಾಗ ಈಸಿಯಾಗಿ ಸಾಲ್ವ್ ಮಾಡೋದನ್ನ ಕಲ್ಕೋರಿ. ಇದು ಬಹಳ ಹೆಲ್ಪ್ ಆಗ್ತೈತಿ ನಿಮಗ್. ಮಿನಿಮಮ್ 20 ಮಟ ಅಂತೂ ಮಗ್ಗಿ ಬಂದ್ರೆ ಇನ್ನೂ ಚಲೋ. ಮ್ಯಾಕ್ಸಿಮಮ್ ನಿಮ್ಗೆ ಎಲ್ಲಿ ಮಟ ಪ್ರಾಕ್ಟೀಸ್ ಇಲ್ಲಿ ಮಟ ಕೆಪಬಿಲಿಟಿ ಇದೆಯಲ್ಲ ಅಲ್ಲಿ ಮಟ ಪ್ರಾಕ್ಟೀಸ್ ಮಾಡಿ. ಸೊ ಇದು 108 ಆಯ್ತಾ, 108 ಡಿವೈಡೆಡ್ ಬೈ 3 ಐತಿ, ಹೌದಾ, ಪ್ಲಸ್ 4 ಐತಿ. ಈಗ 108 3 ಭಾಗ ಆಗಿ ನಾವು ಮಾಡ್ಕೋಬೇಕಾಗ್ತದೆ. ಸೊ ನಾ ಏನ್ ಮಾಡ್ತೇನಪ್ಪ, 108 ಇಲ್ಲಿ ಬರ್ಕೊಂಡು ಇದನ್ನ 3 ಅಂತ ಬರ್ಕೊಂತೇನೆ. ಸೊ ಇದು 3ರಲ್ಲೇ ಭಾಗ ಹೋಗ್ತದ, ಎಸ್ 3ರಲ್ಲೇ ಭಾಗ ಹೋಗುತ್ತ. 3 ಒಂದಲೇ 3 3ಲೆ 9, ಇಲ್ಲಿ 1 ಉಳಿತು, ಇದು 18 ಆಯ್ತು. ಸೊ ಇದು 3 6ಲೆ 18 ಆಗ್ತದೆ. ಸರ್ ಇದು ನಿಮಗ 108 3ರಲ್ಲೇ ಕಂಪ್ಲೀಟ್ಲಿ ಹೆಂಗ್ ಭಾಗ ಹೋಯ್ತಪ್ಪ ಅಂತ ಹೆಂಗ್ ಗೊತ್ತಾಯ್ತ್ರಿ? ಸೊ ಒಂದು 3 ಮಗ್ಗಿದ ಒಂದು ನಾನು ನಿಮಗೆ ಟ್ರಿಕ್ ಹೇಳ್ತೀನಿ, ಕರೆಕ್ಟ್ ಆಗಿ ನೋಡ್ಕೋರಿ. ನಾನು ನಿಮ್ಗೆ ನಂಬರ್ ಸಿಸ್ಟಮ್ ಅನ್ನೋ ಒಂದು ಚಾಪ್ಟರ್ ಮಾಡಿದಾಗ ಯಾವ ಸಂಖ್ಯೆಗಳು ಯಾವ ಮಗ್ಗಿಯಲ್ಲಿ ಕಂಪ್ಲೀಟ್ಲಿ ಭಾಗ ಹೋಗ್ತಾವ ಅನ್ನೋದನ್ನ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ನೋಡ್ರಿ ಹೆಂಗ್ ಬಂತಪ್ಪ ಅಂದ್ರ 108 ಐತಿ ಅಂತ ತಿಳ್ಕೊರಿ. ಇದನ್ನ ಯಾವ ರೀತಿ ಬರ್ಕೊಂತೇನಪ್ಪ ಅಂದ್ರ 1 ಪ್ಲಸ್ 0 ಪ್ಲಸ್ 8 ಅಂತ ಬರ್ಕೊಂತೇನೆ. ಇದು ಬರೀ 3 ಮಗ್ಗಿಯಲ್ಲಿ ಹೆಂಗ್ ಹೋಗ್ತೈತಿ ಅನ್ನೋದು ಗೊತ್ತಾಗಕ ಟ್ರಿಕ್. ಇದೇ ಕಾನ್ಸೆಪ್ಟ್ 6 ಮಗ್ಗಿಗೂ ಅಪ್ಲೈ ಆಗ್ತೈತಿ, ಬಟ್ ಸ್ವಲ್ಪ ಚೇಂಜಸ್ ಆಗ್ತೈತಿ. ಅದನ್ನ ನಾನು ನಿಮ್ಗೆ ನಂಬರ್ ಸಿಸ್ಟಮ್ ಅನ್ನೋ ಕ್ಲಾಸ್ ಅಲ್ಲಿ ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದೇನಾಯ್ತಪ್ಪ, 1 ಪ್ಲಸ್ 0 ಎಷ್ಟಪ್ಪ, ಒಂದೇ. 1 ಇಂಟು 0 ಅಂದ್ರೆ 0. 1 ಪ್ಲಸ್ 0, 1ಕ್ಕೆ 0 ಸೇರಿಸಿದ್ರೆ ಎಷ್ಟು, ಅದು ಒಂದೇ ಉಳಿತೈತಿ. ಸೊ ಇದು ಎಷ್ಟಾಯ್ತಪ್ಪ, 1 ಆಯ್ತು. 1 ಪ್ಲಸ್ 8 ಎಷ್ಟಪ್ಪ, 9. ಈಗ ನಮ್ಗೆ ಇದ್ರ ಉತ್ತರ ಏನ್ ಬಂತಪ್ಪ, 9 ಬಂತು. ಇಲ್ಲಿ ಬರ್ತೈತಲ್ಲ ಸಂಖ್ಯೆ, ಈ ಸಂಖ್ಯೆನೇ ನಮ್ಗೆ ಇಂಪಾರ್ಟೆಂಟ್. ಈ ಸಂಖ್ಯೆ ನಮ್ಗ 3 ಮಗ್ಗಿಯಲ್ಲಿ ಹೋಗ್ತತೆ ಇಲ್ಲೋ? ಈ ಸಂಖ್ಯೆ 3 ಮಗ್ಗಿಲಿ ಹೋಗುತ್ತಾ? 3 3ಲೆ 9, ಎಸ್ ಕಂಪ್ಲೀಟ್ಲಿ ಭಾಗ ಆಗತ್ತ. ಸೊ ಅದನ್ನ ನಾನು ನೆನಪಿಟ್ಕೊಂಡು ಈ 108 ಅನ್ನೋ ವರ್ಡ್, 108 ಅನ್ನೋ ಸಂಖ್ಯೆ
ಕಂಪ್ಲೀಟ್ಲಿ 3ರಲ್ಲಿ ಭಾಗ ಹೋಯ್ತು ಅನ್ನೋ ಗೊತ್ತಾಯ್ತು. ಸೊ ನಮಗೆ ಇದರ ಉತ್ತರ ಎಷ್ಟು ಬಂತಪ್ಪ? 36. ಇದನ್ನ ನಾನು ಏನೇನು ಹಚ್ಕೊತೀನಿ? 36 ಅಂತ ಹಚ್ಕೊಂತೀನಿ. ಹೌದಾ? ಇಲ್ಲಿ ಆಸ್ ಯೂಶುವಲ್ +4 ಐತಿ, ನಾನು ಇದನ್ನ +4 ಅಂತ ಇಟ್ಕೊಂತೀನಿ. ಸೊ ಉತ್ತರ ಏನಾಗ್ತೈತಪ್ಪ? 40 ಆಗ್ತೈತಿ. ಎಷ್ಟನೇ ಆಪ್ಷನ್ ಕೊಟ್ಟಿದಾರಪ್ಪ? ಡಿ ಕೊಟ್ಟಾರ ಆಪ್ಷನ್. ಸೊ ಆಪ್ಷನ್ ಡಿ ನಮ್ಗ ಕರೆಕ್ಟ್ ಉತ್ತರ ಸಿಗ್ತೈತಿ. ಇದೇನಾದ್ರೂ ಲೆಕ್ಕ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೂ ಒಂದ್ಸಲ ನೋಡ್ರಿ. ಇನ್ನೂ ಅರ್ಥ ಆಗತ್ತಿಲ್ಲ ಸರ್ ಅಂದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ರಿ, ನಾನು ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಇನ್ನೂ ಚೆನ್ನಾಗಿ ಹೇಳೋಣ ಅಂತ. ಆಲ್ರೆಡಿ ಚೆನ್ನಾಗಿ ಹೇಳಿದ್ದೀನಿ. ಸೊ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಮತ್ತೆ ನೋಡ್ರಿ, ನೀವು ಒಂದ್ ಸ್ವಲ್ಪ ಲೆಕ್ಕನ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ. ಮ್ಯಾಥ್ಸ್ ಬಹಳ ಸುಲಭ ಇರ್ತೈತಿ, ಅರ್ಥ ಮಾಡ್ಕೋಬೇಕಷ್ಟೇ. ಸೊ 3ನೇ ಕ್ವಶನ್ಗೆ ಹೋಗೋಣ ಅಂತ. 3ನೇ ಲೆಕ್ಕಕ್ಕೆ ಬರೋದಾದ್ರ ಈಗ ಇಲ್ಲಿ ಏನದಪ್ಪ? 3 ಬ್ರಾಕೆಟ್ ಅದಾವ. ಸರ್ ಏನ್ರಿ 3 ಬ್ರಾಕೆಟ್ ಬಂದ್ಬಿಟ್ಟಾವ, ಏನ್ ಮಾಡೋದು ಈಗ? ಗಾಬರಿ ಆಗಕ್ ಹೋಗ್ಬೇಡ್ರಿ. ನಿಮ್ಗ ಸಾಲ್ವ್ ಮಾಡೋ ಮೆಥಡ್ ಆಲ್ರೆಡಿ ಗೊತ್ತೈತಿ. ಅವ್ರು 1 ಅಲ್ಲ 2 ಅಲ್ಲ 3 ಅಲ್ಲ 100 ಬ್ರಾಕೆಟ್ ಕೊಟ್ಟರು ನೀವು ಸಾಲ್ವ್ ಮಾಡ್ತೀರಿ. ಕೊಡಲ್ಲ, ಜಸ್ಟ್ ಎಕ್ಸಾಂಪಲ್ ಹೇಳತ್ತೇನೆ ನಿಮ್ಗ. ಸೊ ಇಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕಪ್ಪ ಅಂದ್ರೆ, ಇಲ್ಲೊಂದು ಬ್ರಾಕೆಟ್ ಐತಿ. ಹೌದಾ? ಇಲ್ಲೊಂದು ಬ್ರಾಕೆಟ್ ಐತಿ, ಇಲ್ಲೊಂದು ಬ್ರಾಕೆಟ್ ಐತಿ, ಇಲ್ಲೊಂದು ಬ್ರಾಕೆಟ್ ಐತಿ. ಸೊ ನಾವು ಫಸ್ಟ್ ಹೊರಗಡೆ ಬ್ರಾಕೆಟ್ ಗಳನ್ನ ಕ್ಲಿಯರ್ ಆಗಿ ತಗೊಂಡ್ಬಿಡೋಣ ಅಂತ. ಸೊ ಹೊರಗಡೆ ಯಾವ ಬ್ರಾಕೆಟ್ ಅದಾವಪ್ಪ? ಈ ಬ್ರಾಕೆಟ್ ಒಂದೈತಿ, ಈ ಬ್ರಾಕೆಟ್ ಒಂದೈತಿ. ಹೌದಾ? ಸೊ ನಮ್ಗೆ ಈಗೇನ್ ಕಾನ್ಸೆಪ್ಟ್ ಅಂದ್ರೆ, ನಾವು ಇದನ್ನೊಂದು ಸಾಲ್ವ್ ಮಾಡ್ಕೋಬೇಕು, ಇದನ್ನೊಂದು ಸಾಲ್ವ್ ಮಾಡ್ಕೋಬೇಕು. ಸೊ ಇದ್ರೊಳಗೆ ನಾವು ಸಂಖ್ಯೆಗಳಲ್ಲಿ ಬರೋದಾದ್ರ, ಈ ಸಂಖ್ಯೆಗಳಿಗೆ ಬರೋದಾದ್ರ ಫಸ್ಟ್ ಇಲ್ಲಿ ಏನೈತಿಪ್ಪ? ಬ್ರಾಕೆಟ್, ಇನ್ನೊಂದು ಬ್ರಾಕೆಟ್ ಐತಿ. ಸೊ ನಾವು ಫಸ್ಟ್ ಬ್ರಾಕೆಟ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ ಅಂತ. ಈಗ ನೋಡ್ರಿ, ಈ ಬ್ರಾಕೆಟ್ ಅಲ್ಲಿ ಏನ್ ಸಂಖ್ಯೆಗಳಿದಾವಪ್ಪ ಅದನ್ನ ತಗೊಳ್ಳೋಣ. 44ರಲ್ಲಿ 11 ಹೋದ್ರೆ ಎಷ್ಟಪ್ಪ? 44ರಲ್ಲಿ 11 ಹೋದ್ರೆ 33. 33ಕ್ಕ +2 ಸೇರಿಸಿದ್ರೆ ಎಷ್ಟಪ್ಪ? 35. ಹೌದಾ? ಈಗ ಆಫ್ ಅಂತಾನೆ ಇಟ್ಕೊಳ್ಳೋಣ. 81 ಅನ್ನ 81 ಅಂತ ಇಟ್ಕೊಳ್ಳೋಣ. ಇದ್ರ ನೆಕ್ಸ್ಟ್ ಈ ಬ್ರಾಕೆಟ್ನ ಹೊರಗಡೆನೆ ಯಾವ್ದಾದ್ರು ಒಂದು ಸಂಖ್ಯೆ ಬಂದಾಗ ಇಂಡೈರೆಕ್ಟ್ ಫಾರ್ಮ್ ಆಫ್ ಅಂತ ಹೇಳಿದ್ದೆ ನಾನು ನಿಮ್ಗ. ಸೊ ಅದನ್ನ ಏನ್ ಬರ್ಕೋಬೇಕಪ್ಪ ನಾವೀಗ ಅಂದ್ರೆ 81 ಇಂಟು ಈ ಆಫ್ ಅನ್ನ ಇಂಟು ಅಂತ ಬರ್ಕೋಬಹುದು. ಇಂಟು 35 ಅನ್ನ ಹೊರಗಡೆ ನಾವು ಬರ್ಕೋಬಹುದು. ಇಲ್ಲಿ ಆಲ್ರೆಡಿ ಚಿಹ್ನೆ ಇಲ್ಲ, ಆದ್ರೂ ಕೊಟ್ಟಾರ. ಸೊ ನಮ್ಗೆ ಈಸಿ ಆಯ್ತು, ಇನ್ನೂ ಈಸಿ ಆಯ್ತಲ್ಲ. ಮತ್ತೆ ನಾವು ಇಂಡೈರೆಕ್ಟ್ ಫಾರ್ಮ್ ಆಫ್ ಅಂತ ತಿಳ್ಕೊಂಡು ಎಲ್ಲ ರಾಡಿ ಇಡಿಸ್ಕೊಳ್ಳೋದು. ಸೊ ನಾವ್ ಇದನ್ನ ಬರ್ಕೋಬಹುದಾ? ಈಗ ನಿಮ್ಗ ಇಲ್ಲೂ 2 ಸಂಖ್ಯೆ ಅದಾವ, ಇಲ್ಲೂ 2 ಸಂಖ್ಯೆ ಅದಾವ. ಸರಿ, ಈಗ ಲೆಕ್ಕ ಹಾಕೋದು ನಮಗ್ ವಜ್ಜಾಗ್ತೈತ್ರಿ. ಈಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ರೀ. ಈಗ ಆರಾಮ್ ಬರ್ಕೋರಿ. ಏನಪ್ಪಾ ಬರ್ಕೋರಿ? ಸೊ ಏನ್ ಬರ್ಕೋರಿ ಅಂದ್ರೆ 81 ಅನ್ನ 81 ಅಂತ ಹೇಳಿಸ್ಕೋರಿ, 35 ಅನ್ನ 35 ಅಂತ ಬರ್ಕೋರಿ. 5 ಒಂದ್ಲೆ 5, 5 ಎಂಟ್ಲೆ 40. ಪ್ಲಸ್ ಅನ್ನ ಪ್ಲಸ್ ಅಂತ ಪ್ಲಸ್ ಇಟ್ಕೊಂಡ್ರಿ ಇಲ್ಲಿ ಒಂದು. ಈಗ 2ನೇ ಸಂಖ್ಯೆಗೆ ಬರೋದ್ ಮುಂದೆ ಕೊನೆಯ ಸಂಖ್ಯೆಯಲ್ಲಿ ಪ್ಲಸ್ ಬರುತ್ತೆ. 3 ಒಂದ್ಲೆ 3, 3 ಎಂಟ್ಲೆ 24. ಈಗ 5 ಅನ್ನ 5, 3ಕ್ಕೆ 3, 4 4 8, 2 ಅನ್ನ 2 ಅಂತ ಇಟ್ಕೊಂಡ್ರಿ. ಇದ್ರ ಉತ್ತರ ಏನ್ ಬಂತಪ್ಪ ನಮಗೆ? 2835. ಈ ಬ್ರಾಕೆಟ್ ನಮ್ಗೆ ಸಾಲ್ವ್ ಆಯ್ತು. ಹೌದಾ? ಈ ಬ್ರಾಕೆಟ್ ನಮ್ಗೆ ಸಾಲ್ವ್ ಆಯ್ತಾ? ಏನ್ ಬಂತಪ್ಪ? ಇದು ಎಲ್ಲಾ ಬ್ರಾಕೆಟಿನ ಉತ್ತರ 2835. ನಾವ್ ಏನ್ ಮಾಡ್ಕೊಂಡ್ರೆ ಈ ಬ್ರಾಕೆಟ್ ಜೊತೆ ಈ ಬ್ರಾಕೆಟ್ ಸಾಲ್ವ್ ಮಾಡ್ಕೊಂಡ್ರು ಓಕೆನೆ. ಇಲ್ಲಪ್ಪ ಬರೀ ನಾನು ಈ ಬ್ರಾಕೆಟ್ ಸಾಲ್ವ್ ಮಾಡ್ಕೊಂಡು ಆಮೇಲೆ ಈ ಬ್ರಾಕೆಟ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡ್ಕೋತೇನೆ ಅಂದ್ರು ಓಕೆನೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಎಲ್ಲಾ ಸಂಖ್ಯೆಗಳು ಒಂದ್ ಸಂಖ್ಯೆಯಲ್ಲಿ ಬಂದು ಕೂಡಿದಾಗನೆ ಅದು ಕರೆಕ್ಟ್ ಉತ್ತರ ಆಗ್ತತಿ. ಇದು ಎಕ್ಸಾಂಪಲ್. ಈಗ ಇಲ್ಲಿ ಈ ಚಿಹ್ನೆನ ಮರ್ಯಾಕ್ ಹೋಗ್ಬೇಡ್ರಿ, ಈ ಚಿಹ್ನೆನ ನೆನಪಿಟ್ಕೋರಿ. ಈಗ ಇಲ್ಲೊಂದು ಬ್ರಾಕೆಟ್ ಐತಿ, ಈಗ ಬ್ರಾಕೆಟ್ ಬರೋಣ ಅಂತ. ಫಸ್ಟ್ ಬ್ರಾಕೆಟ್ ಬರುತ್ತಲ್ಲ, ಸೊ ಬ್ರಾಕೆಟ್ ಬರೋಣ ಅಂತ. ಬ್ರಾಕೆಟ್ ಒಳಗಡೆ ಯಾವ ಚಿಹ್ನೆ ಫಸ್ಟ್ ತಗೋಬೇಕಾಗ್ತೈತಿ? ಆಫ್ ತಗೋಬೇಕಾಗ್ತೈತಿ. ಆಫ್ ಇದೆಯಾ? ಇಲ್ಲ. ಡಿವಿಷನ್ ಇದೆಯಾ? ಎಸ್, ಇಲ್ಲಿ ಇದೆ. 44 ಡಿವೈಡೆಡ್ ಬೈ 22. ನಾವೇನಂತ ಬರ್ಕೊಬಹುದು? 44 ಡಿವೈಡೆಡ್ ಬೈ 22. ನಿಮಗೆ ಏನಾದ್ರೂ 22 ಮಗ್ಗಿ ಗೊತ್ತಿದ್ರ ಬಹಳ ಈಸಿ. ಹೆಂಗ? 22 ಒಂದ್ಲೆ, 22 ಎರಡಲೆ. ಇಲ್ಲಪ್ಪ ನಮಗ 22 ಮಗ್ಗಿ ಬರಲ್ಲ ಈಗ ಸದ್ಯ, ನಾವ್ ಈಗ ಪ್ರಾಕ್ಟೀಸ್ ಮಾಡಕತ್ತೀವಿ ಅಂದ್ರ 2 ಮಗ್ಗಿಯಿಂದನ ಸ್ಟಾರ್ಟ್ ಮಾಡಿ ಕಟ್ತಾ ಹೊಡ್ಕೋರಿ, ಏನ್ ಲಾಸ್ ಇಲ್ಲ. ಯಾಕಂದ್ರೆ ನೋಡ್ರಿ, ಈಗ ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ. 44 ಡಿವೈಡೆಡ್ ಬೈ 22, 2 ಮಗ್ಗಿ ತಗೋರಿ. 2 ಒಂದ್ಲೆ, 2 ಒಂದ್ಲೆ, 2 ಎರಡ್ಲೆ, 2 ಎರಡ್ಲೆ. ಹೌದಾ? 11 ಮಗ್ಗಿ ಅಂತ ಬಂದೇ ಬರುತ್ತೆ ಈಸಿ. 11 22 33 44. 11 ಒಂದ್ಲೆ, 11 ಎರಡ್ಲೆ. ಇದ್ರ ಉತ್ತರ ಏನ್ ಬಂತಪ್ಪ ನಮ್ಗ? 2/1 ಅಂತ ಬಂತು. ನಾನ್ ನಿಮಗ ಬೇಸಿಕ್ಸ್ ಹೇಳೋದ್ ಮುಂದೆ ನೀಟಾಗಿ ಹೇಳಿದ್ದೆ, ಛೇದದಲ್ಲಿ ಏನಾದ್ರೂ ಒಂದ್ ಅಂತ ಬಂದಾಗ ನಾವು ಅದನ್ನ ಅಂಶನಷ್ಟೇ ಕನ್ಸಿಡರ್ ಮಾಡ್ಕೊಂಡು, ಅಂದ್ರೆ ಇದು ನ್ಯೂಮರೇಟರ್, ಇದು ಡಿನಾಮಿನೇಟರ್, ಅಂಶನಷ್ಟೇ ಕನ್ಸಿಡರ್ ಮಾಡಬಹುದು ಅಂತ ನಾನು ನಿಮ್ಗೆ ಭಿನ್ನ ರಾಶಿ ಅಂತ ಹೇಳಿ ಬೇಸಿಕ್ಸ್ ಮಾಡಿದ್ದೆ. ನಾನು ನಿಮ್ಗೆ ಬೇಸಿಕ್ಸ್ ಏನ್ ಹೇಳಿದೇನಲ್ಲ ಅದರ ಅರ್ಥ ಆಗತ್ತಿಲ್ಲಪ್ಪ, ಇನ್ನೂ
ನಮಗೆ ಡೀಟೇಲ್ಡ್ ಆಗಿ ಬೇಕಂದ್ರೆ ನಾನು ಡೆಸಿಮಲ್ ಫ್ರಾಕ್ಷನ್ ಅನ್ನೋ ಒಂದು ಸಪರೇಟ್ ಚಾಪ್ಟರ್ ಮಾಡ್ತೇನೆ ಅಂತ ಹೇಳಿದ್ದೆ. ಅದರಲ್ಲಿ ನಾನು ಪೂರ ಎಲ್ಲ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ. ಸೊ ಇದನ್ನ ನಾವು ಅಂಶ ಅಷ್ಟ ತಗೊಳ್ಳೋಣ. 2 ಇದ್ರ ಉತ್ತರ ಏನ್ ಸಿಕ್ತಪ್ಪ ನಮಗೆ? 2 ಅಂತ ಸಿಕ್ತು, ಪ್ಲಸ್ 5. ಹೌದಾ? 2 + 5 ಎಷ್ಟಪ್ಪ? 7. ಈ ಎಲ್ಲಾ ಸಂಖ್ಯೆ ಏನೈತಲ್ಲ ಇದು ನಮಗ್ ಒಂದೇ ಸಂಖ್ಯೆಯಲ್ಲಿ ಸಿಕ್ತು, ಅದೇನಪ್ಪಾ ಅಂದ್ರೆ 7. ಹೌದಾ? ಈ 7 ಈ ಎಲ್ಲಾ ಸಂಖ್ಯೆಗಳು ಸೇರಿ ನಮ್ಗೆ ಏನ್ ಸಿಕ್ಕಿತಪ್ಪ? 2835. ಈಗ ನಮ್ಗೆ ಏನ್ ಬಂದಿರೋ ಉತ್ತರ ಏನಪ್ಪಾ? 2835 ಡಿವೈಡೆಡ್ ಬೈ 7. ಹೌದಾ? ಈಗ ಇದಿಷ್ಟೇ ಏನ್ ಬಂದಿದ್ದಲ್ಲ ಆನ್ಸರ್, ಇದಿಷ್ಟೇ ಆಪ್ಷನ್ ಅಲ್ಲಿ ಇದೆಯಾ? ಆಪ್ಷನ್ ಅಲ್ಲಿ ಇಲ್ಲ. ಸೊ ನಾವೀಗ ಏನ್ ಮಾಡ್ಕೋಬೇಕಪ್ಪ? ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಯಾವ ರೀತಿ? ಇದನ್ನ ಕಡ್ತಾ ಹೊಡಿಬೇಕು. 7 ಒಂದ್ಲೇ 7. ಹೌದಾ? 7 4 28. ಹೌದಾ? 7 4 28. ಸೊ ನಾನು 7ಕ್ಕಿಂತ ಇದು ಈಗ ನೆಕ್ಸ್ಟ್ ಸಂಖ್ಯೆ 3 ತಗೊಂತೀನಿ. ಇದು 7ಕ್ಕಿಂತ ಕಡಿಮೆ ಐತಿ ಸಂಖ್ಯೆ. ಇಲ್ಲಿ 7 ಇದ್ದಿದ್ರೆ 7 ಒಂದ್ಲೆ ಅಂತ ತಗೊಂಡ್ಬಿಡ್ಬೋದಿತ್ತು. ಬಟ್ ಇಲ್ಲಿ ಏನೈತಪ್ಪ? 7ಕ್ಕಿಂತ ಸಂಖ್ಯೆ ಏನೈತಿ. ಅವಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು 0 ಅನ್ನ ತಗೊಂಡು ಮುಂದಿನ ಸಂಖ್ಯೆನ ಇದಕ್ಕೆ ಸೇರಿಸ್ಕೋಬೇಕಾಗ್ತದೆ. ಸೊ ಈಗ ಇದು 3 5 ಏನಾಯ್ತಪ್ಪ? 35 ಆಯ್ತು. ಹೌದಾ? 3 ಮತ್ತು 5 ಪ್ಲಸ್ ಮಾಡ್ಕೊ ಹೋಗ್ಬೇಡ್ರಿ, ಜಸ್ಟ್ ಜಾಯಿನ್ ಮಾಡ್ಕೊರೋದು. ಇದೇನಾಯ್ತಪ್ಪ? 35 ಆಯ್ತು. ಈಗ 7 ಎಷ್ಟಲೇ 35? 7 5ಲೇ 35. 7 5ಲೇ 35. ನಮಗೆ ಇದೇನ್ ಬಂತಪ್ಪ? ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ 405 ಬಂತು. ಈ ಸಂಖ್ಯೆ ನಮಗೆ ಆಪ್ಷನ್ ಅಲ್ಲಿ ಇದೆಯಾ? ಎಸ್, ಆಪ್ಷನ್ ಅಲ್ಲಿ ಇದೆ. ಈ ಸಂಖ್ಯೆನ ನಾವ್ ಏನಂತ ಸೆಲೆಕ್ಟ್ ಮಾಡ್ಕೋಬಹುದಪ್ಪ? ಈಗ ಆಪ್ಷನ್ ಡಿ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಒಂದೊಂದ್ಸಲ ಏನಾಗ್ತೈತಿಪ್ಪ ಅಂದ್ರೆ ನೀವು ಎಲ್ಲಾ ಲೆಕ್ಕವನ್ನ ಮಾಡಿರ್ತೀರಿ, ಮಾಡಿದ ತಕ್ಷಣ ನಿಮ್ಗೆ ಆಪ್ಷನ್ ಅಲ್ಲಿ ಅದು ಉತ್ತರ ಇರಂಗಿಲ್ಲ. ಅವಾಗ ಏನ್ ಮಾಡ್ರಿ ಅಂದ್ರೆ ಅದನ್ನ ಮತ್ತೊಮ್ಮೆ ಚೆಕ್ ಮಾಡ್ಕೊರಿ. ಯಾಕಂದ್ರೆ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಐತಿ, ಮಾಡೋ ಮೆಥಡ್ ಗೊತ್ತೈತಿ. ಮತ್ತೆ ಯಾಕೆ ವೇಸ್ಟ್ ಮಾಡ್ತೀರಿ? ಆಪ್ಷನ್ ಅಲ್ಲಿ ಇಲ್ಲ, ನನಗೆ ಇದು ಉತ್ತರ ಬಂದೈತೆ ಅಂತ ಹೇಳಿ ಹೇಳ್ತೇನೆ ನೋಡ್ರಿ. ಅವಾಗ ಲೆಕ್ಕ ಮಾಡಿದ್ರ ಆಪ್ಷನ್ ಅಲ್ಲಿ ಇಲ್ಲ, ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡಿದ್ರ, ಬಟ್ ನಿಮ್ಮ ಮೇಲೆ ನಿಮ್ಗೆ 100% ಶೋರ್ ಅದೇ ಆನ್ಸರ್ ಇದೇ ಬಂದೈತಿ, ಬಟ್ ಆಪ್ಷನ್ ಅಲ್ಲಿ ಇಲ್ಲ ಅಂದ್ರೆ ಅದು ಒಂದು ಕ್ವಶನ್ ಪೇಪರ್ ಟ್ರಿಕ್ ಆಗ್ತೈತಿ. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಗ್ರೇಸ್ ಮಾರ್ಕ್ಸ್ ಕೊಡ್ಲಿಕ್ಕೆ, ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ಲಿಕ್ಕೆ ಅಂತ ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಬಟ್ ಈಗಿನ ಏನ್ ಕ್ವಶನ್ ಪೇಪರ್ ಗಳದಾವಲ್ಲ ಅದರಲ್ಲಿ ಈ ರೀತಿ ಕ್ವಶನ್ಸ್ ಗಳು ಇಲ್ಲ, ಆಲ್ಮೋಸ್ಟ್ ಇಲ್ಲ. ನಾ 15 ಕ್ವಶನ್ ಪೇಪರ್ ಸಾಲ್ವ್ ಮಾಡಿನಿ, ನನಗಂತೂ ಒಂದು ಕ್ವಶನ್ ಇಲ್ಲಿವರೆಗೂ ಆ ತರ ಸಿಕ್ಕಿಲ್ಲ. ಮುಂಚೆ ಸಿಕ್ತಿದ್ದು 2021ರಲ್ಲಿ 22ರಲ್ಲಿ ಅದು. ಸೊ ಅವಾಗ ಏನ್ ಮಾಡ್ಬಿಡ್ತೀವಿ? ದೊಡ್ಡ ಲೆಕ್ಕ ಕೊಡೋರ ಅದ್ರ ನೀವು ಆನ್ಸರ್ ಬಂದ ತಕ್ಷಣ ಅದು ಆನ್ಸರ್ ಆಪ್ಷನ್ ಅಲ್ಲಿ ಇಲ್ಲೇ ಅಲ್ಲ, ಅದು ಆನ್ಸರ್ ಆಪ್ಷನ್ ಅಲ್ಲಿ ಇಲ್ಲ. ಅವಾಗ ಏನ್ ಮಾಡ್ಬೇಕಪ್ಪ? ನಿಮ್ಗೆ ಶೋರ್ ಇದ್ರಿ ಅಂದ್ರೆ ನೀವು ಬೇಕಾದ ಯಾವ್ದಾರ ಒಂದು ಆಪ್ಷನ್ ಟ್ರಿಕ್ ಮಾಡ್ಬೇಕು. ನೀವು ಆ ಕ್ವಶನ್ ಅಟೆಂಪ್ಟ್ ಮಾಡಿರಿಪ್ಪ, ಆ ಕ್ವಶನ್ನೇ ತಪ್ಪೈತಿ, ಕ್ವಶನ್ ಆನ್ಸರ್ ಎರಡೂ ತಪ್ಪೈತಿ ಅಂದಾಗ ಅವರು ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರ. ಈ ಲೆಕ್ಕ ಆಲ್ರೆಡಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೂ ಒಂದ್ಸಲ ನೋಡ್ರಿ. ಯಾಕಂದ್ರೆ ಪ್ರತಿ ಸಲ ಹೇಳ್ತಾ ಇರೋದು ಅದನ್ನೇ. ಯಾಕೆ ಪ್ರತಿ ಸಲ ಹೇಳ್ತಾರಪ್ಪ ಅಂದ್ರ ಪರ್ಫೆಕ್ಟ್ ಆಗಿ ಕ್ವಶನ್ ಪೇಪರ್ ಫೇಸ್ ಮಾಡೋ ಫಿಯರ್ ಹೋಗ್ಲಿ ಅಂತ ಹೇಳಿ. ಆ ಭಯ ನಿಮ್ಮಲ್ಲಿ ಇರಬಾರ್ದು. ಈಗ 3ನೇ ಲೆಕ್ಕ ಕ್ಲಿಯರ್ ಆಗೈತಿ ಅಂತ ಭಾವಿಸ್ತೀನಿ. ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದ್ಸಲ ನೋಡ್ರಿ. ಹಂಗೂ ಗೊತ್ತಾಗಿಲ್ಲ ಅಂದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ರಿ. ನಾನು ಇದೇ ಮಿಸ್ಟೇಕ್ಸ್ ಅನ್ನ ಏನೇನ್ ನಾ ಈಗ ಮಿಸ್ಟೇಕ್ಸ್ ಮಾಡ್ತೇನಿರ್ತೇನಲ್ಲ ಕ್ಲಾಸ್ ಅಲ್ಲಿ ನಾನು ಸುಧಾರಿಸ್ಕೋತೀನಿ. ನಾವೇನು ಪರ್ಫೆಕ್ಟ್ ಅದೇವಿ, ನಾವು 100% ನಾನು ಎಲ್ಲರಿಗಿಂತ ಇದು ಇಲ್ಲ. ನಾವು ಏನಾದ್ರೂ ಒಂದು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಷನ್ ಕೊಟ್ರಿ ಅಂದ್ರೆ ನಾನು ಅದನ್ನ ತಿಳ್ಕೊಂತೇನೆ ಅಂತ. ಸೊ ಈ ಲೆಕ್ಕ ಅರ್ಥ ಆಗೈತೆ ಅಂತ ಭಾವಿಸ್ತೀನಿ. ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ ಅಂತ. 4ನೇ ಲೆಕ್ಕಕ್ಕೆ ಬರೋದಾದ್ರ ಇಷ್ಟು ಮಟ್ಟ ನಾನು ನಿಮ್ಗೆ 3 ಕ್ವಶನ್ ಗಳನ್ನ ಏನ್ ಎಕ್ಸ್ಪ್ಲೇನ್ ಮಾಡಿದೆಲ್ಲ ಆ 3 ಕ್ವಶನ್ ಗಳನ್ನ ಆಧಾರವಾಗಿ ಇಟ್ಕೊಂಡು ನೀವೇನ್ ಮಾಡ್ರಿಪ್ಪ ಅಂದ್ರೆ 4ನೇ ಕ್ವಶನ್ ಅನ್ನ ನೀವೇ ಮಾಡಕ್ ಟ್ರೈ ಮಾಡ್ರಿ. ನಾನು ನಿಮ್ಗೆ ಇಲ್ಲಿ ಆಲ್ರೆಡಿ ಆಪ್ಷನ್ ಗಳನ್ನ ಕೊಟ್ಟಿರ್ತೀನಿ. ಸೊ ಆ ಆಪ್ಷನ್ ಯಾವ್ದಪ್ಪ ಐತಿ ಅಂತ ಹೇಳಿ ಚೂಸ್ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಅನ್ನ ಹೇಳ್ರಿ. ಸೊ ಈ ಕ್ವಶನ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಬೇಕಾದ್ರೆ ನಾನು ಆಮೇಲೆ ಮೀನ್ಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ಬೇಕಾದ್ರೆ ಲೆಕ್ಕನ ಹೇಳ್ತೇನಂತ, ಏನು ಪ್ರಾಬ್ಲಮ್ ಇಲ್ಲ. ಸೊ ಆದಷ್ಟು ನೀವೇ ನಿಮ್ಮ ಪ್ರಯತ್ನದಿಂದ ಮಾಡಕ ಟ್ರೈ ಮಾಡ್ರಿ, ಯಾಕಂದ್ರೆ ಅದು ನಿಮಗೆ ಹೆಲ್ಪ್ ಆಗ್ತತಿ. ಸೊ ನಾ ಈಗೇನ್ 3 ಲೆಕ್ಕಗಳನ್ನ ಹೇಳಿದೇನಲ್ಲ ಅದ್ರ ಆಧಾರವಾಗಿಟ್ಕೊಂಡು ಅದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ 4ನೇ ಲೆಕ್ಕವನ್ನ ನೀವೇ ಹೇಳ್ರಿ ನನಗೆ ಆನ್ಸರ್ ಏನ್ ಬರ್ತೈತಿ ಅಂತ ಹೇಳಿ. ಅರ್ಥ ಆಗಿಲ್ಲ ಅಂದ್ರೆ ಬೇಕಾದ್ರೆ ನಾನು ನಿಮ್ಗೆ ಮುಂದಿನ ಕ್ಲಾಸ್ ಅಲ್ಲಿ ಬಿಡಿಸಿ ತೋರಿಸ್ತೇನಂತ, ಏನು ಪ್ರಾಬ್ಲಮ್ ಇಲ್ಲ ನನಗೆ. ಸೊ ಈ ಲೆಕ್ಕವನ್ನ ನೀವೇ ಮಾಡ್ರಿ. 5ನೇ ಲೆಕ್ಕಕ್ಕೆ ಹೋಗೋಣಂತ. ಈಗ 5ನೇ ಲೆಕ್ಕಕ್ಕೆ ಬರೋದಾದ್ರ 5ನೇ ಲೆಕ್ಕ ಏನ್ ಮಾಡಿದಾರಪ್ಪ ಅಂದ್ರೆ ಸ್ವಲ್ಪ ಟ್ರಿಕ್ಕಿ ಕೇಳಿದಾರ. ಬಾರ್ಮಸ್ ರೂಲೇ, ಬಟ್ ಸ್ವಲ್ಪ ಟ್ರಿಕ್ಕಿ ಕೇಳಿದಾರೆ. ಏನ್ ಕೇಳಿದಾರಪ್ಪ ಅಂದ್ರ ಈ ರೀತಿ ಲೆಕ್ಕ ಕೊಟ್ಟು ಅವರು ಇಂಟರ್ಚೇಂಜ್ ಗಿವನ್ ಸೈನ್ಸ್ ಅಂದಾರ. ಅಂದ್ರೆ ಚಿಹ್ನೆಗಳನ್ನ ಅದ್ರಲ್ಲಿ ಬದಲು ಮಾಡ್ಕೋರಿ. ಯಾವ ಚಿಹ್ನೆಪ್ಪ? ಗುಣಾಕಾರದ ಬದ್ಲಿ ಮೈನಸ್ ಹಚ್ಕೋರಿ, ಮೈನಸ್ ಬದ್ಲಿ ಗುಣಾಕಾರ ಹಚ್ಕೋರಿ. ಹೌದಾ? ಅದೇ ಲೆಕ್ಕನೇ, ಬಟ್
ಈಸಿ ಐತಿ. ಈಗ ನಾವ್ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಇದೇ ಲೆಕ್ಕನ ಮತ್ತೆ ಬರ್ಕೋಬೇಕು. ಯಾವ ರೀತಿ ಅಂದ್ರೆ ಬರ್ಕೋರಿ. ಈ ಲೆಕ್ಕನ ಎಕ್ಸಾಮ್ ಅಲ್ಲಿ ಮಾಡೋದ್ ಮುಂದೆ ದಯವಿಟ್ಟು ಬರ್ಕೋರಿ. ನೀವು ಮೆಂಟಲಿ ಸ್ಟ್ರಾಂಗ್ ಅದೇರಿಪ್ಪ, ಡೈರೆಕ್ಟ್ ಮಾಡ್ತೀನಿ ಅಂದ್ರೂನು ಒಂದ್ಸಲ ಬರ್ಕೊಂಡು ಟ್ರೈ ಮಾಡ್ರಿ. ಯಾಕಂದ್ರೆ ಚಿಹ್ನೆಗಳು ಚೇಂಜ್ ಆದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ನಾವ್ ಇದೇನ್ ಮಾಡ್ಕೋಣಪ್ಪ ಅಂದ್ರೆ ಇಲ್ಲಿ ಗುಣಾಕಾರ ಐತಿ, ಗುಣಾಕಾರ ಬದ್ಲಿ ಮೈನಸ್ ಹಚ್ಕೋರಿ ಅಂದಾರ, ಮೈನಸ್ ಹಚ್ಕೊಂಡ್ವಿ. ಇಲ್ಲಿ ಮೈನಸ್ ಇದ್ದಲ್ಲಿ ಗುಣಾಕಾರ ಹಚ್ಕೋರಿ ಅಂದಾರ. ಸೊ ಗುಣಾಕಾರ ಹಚ್ಕೊಂಡು ಮುಂದಿನ ಯಾವ ಇಟ್ ಬರ್ಕೊಂತೀವಿ. ಫಸ್ಟ್ ಒಂದೊಂದೇ ಲೆಕ್ಕವನ್ನ ಮಾಡ್ಕೊಂತ ಹೋಗೋಣಂತ, ಆಮೇಲೆ ಈ ಲೆಕ್ಕ ಮಾಡೋಣಂತ ನಾ ಹೇಳ್ತೇನೆ ನಿಮಗೆ ಏನಂತ ಹೇಳಿ. ಸೊ ಈಗ ಬಾರ್ಮಸ್ ರೂಲಿಗೆ ಅಪ್ಲೈ ಮಾಡೋಣ ಅಂತಿದ್ರ ಮೇಲೆ. ಸೊ ಇದ್ರಲ್ಲಿ ಎಲ್ಲಾದ್ರೂ ಬ್ರಾಕೆಟ್ ಇದೆಯಾ? ಇಲ್ಲ. ಆಫ್ ಅಂತ ಎಲ್ಲಾದ್ರೂ ವರ್ಡ್ ಇದೆಯಾ? ಇಲ್ಲ. ಮಲ್ಟಿಪ್ಲಿಕೇಶನ್ ಐತಿ, ಬಟ್ ಇದು ಡೈರೆಕ್ಟ್ ಅವ್ರು ಆಫ್ ಅಂತ ಕೊಟ್ಟಾಗ ನಾವು ಆಫ್ ಅಂತ ಸಾಲ್ವ್ ಮಾಡ್ಕೊಂತಿದ್ವಿ. ಬಟ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಅಂತ ಕೊಟ್ಟಾರ. ಸೊ ಮಲ್ಟಿಪ್ಲಿಕೇಶನ್ ಯಾವ ಸ್ಟೆಪ್ಪಿಗೆ ಬರುತ್ತೆ ಆ ಸ್ಟೆಪ್ಪಿಗೆ ಮಾಡ್ಕೋಣ ಅಂತ. ಸೊ ಈಗ 3 15 ಭಾಗಾಕಾರ ಚಿಹ್ನೆ ಐತೆ. ನೆಕ್ಸ್ಟ್ ಡಿವಿಜನ್ ಚಿಹ್ನೆ ಬಂದಿದ್ಯಾ? ಬಾರ್ಮಸ್ ಅಲ್ಲಿ ಡಿವಿಜನ್ ಫಸ್ಟ್ ಬರುತ್ತಾ? ಹೌದಾ? ಸೊ ನಾವೀಗ 15/3 ಮಾಡ್ಕೊಳ್ಳೋಣ ಅಂತ. ಎಷ್ಟು ಬರುತ್ತಪ್ಪ? 15/3 ಅಂದ್ರ 3 ಒಂದ್ಲೆ 3 ಐದ್ಲೆ. ಸೊ ನಮ್ಗೆ ಈ ಸಂಖ್ಯೆದ ಉತ್ತರ ಏನ್ ಸಿಕ್ತಪ್ಪ? 5 ಅಂತ ಸಿಕ್ತು. ಹೌದಾ? ಈಗ ಮತ್ತೆ ಸೇಮ್ ಆಸ್ ಇಟ್ ಇಸ್ ಬರ್ಕೊಳ್ಳೋಂತ. 7 × 8 7 - 8 × 6 + 5. ಈಗ ನೆಕ್ಸ್ಟ್ ಯಾವ ಚಿಹ್ನೆ ಬರ್ತೈತಪ್ಪ ನಮಗ? ಡಿವಿಷನ್ ಆದ್ಮೇಲೆ ಮಲ್ಟಿಪ್ಲಿಕೇಶನ್ ಬರುತ್ತೆ. ಸೊ 8 6ಲೆ ಎಷ್ಟಪ್ಪ? 48. ಹೌದಾ? ಈ ಸಂಖ್ಯೆಗಳ ಉತ್ತರ ನಮಗ್ ಸಿಕ್ತಾ? ಮೈನಸ್ ಅನ್ನ ಮೈನಸ್ ಅಂತ ಇಟ್ಕೊಂಡು 7 7 ಅಂತ ಇಟ್ಕೊಳ್ಳೋಣ, +5 ಅಂತ ಇಟ್ಕೊಳ್ಳೋಣ. ಈಗ ನಿಮಗ್ ಬರುತ್ತೆ ನೋಡ್ರಿ. ಸಣ್ಣ ಸಂಖ್ಯೆ ಎಲ್ಲ ಐತಿ, ದೊಡ್ಡ ಸಂಖ್ಯೆನ ಕಳೀರಿ ಅಂತ ಕೊಟ್ಟಾರ. ನಾನ್ ನಿಮಗ ಬೇಸಿಕ್ಸ್ ಇಂದ ಹೇಳ್ತಾ ಇರೋದು ಅದನ್ನೇ. ಫಸ್ಟ್ ಕ್ಲಾಸ್ ಅಲ್ಲಿ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು ನಿಮ್ಗೆ ಇದನ್ನ. ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನ ಕಳೆಯೋದು ಬಂದಾಗ ಯಾವ ರೀತಿ ಮಾಡ್ಬೇಕಂತ ಹೇಳಿ. ಅವಾಗ ನೀವು ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರ, ಇದು ನಿಮ್ಮ ಮೇನ್ ಲೆಕ್ಕ ಆದಾಗ ಕಚ್ಚಾ ಲೆಕ್ಕ ಒಂದು ಬರ್ಕೋರಿ. ಬರ್ಕೊಂಡು ಅದಲ್ಲೇ ಮೈನಸ್ ಮಾಡ್ರಿ. ಏನ್ ಬಂತಪ್ಪ? 41 ಬಂತ. ಹೌದಾ? ಉತ್ತರ 48ರಲ್ಲಿ 7 ಹೋದ್ರೆ 41. ಅದೇ ಉತ್ತರವನ್ನ ಇಲ್ಲಿ ಹಚ್ಚಿ ಅದಕ್ಕ ಮೈನಸ್ ಚಿಹ್ನೆಯನ್ನ ಹಚ್ಚ್ರಿ. ಸೊ ನಮಗೆ ಇದ್ರ ಉತ್ತರ ಏನ್ ಬಂತಪ್ಪ? -41. ಹೌದಾ? ಈಗ +5 -41ಕ್ಕ +5 ಸೇರಿಸ್ರಿ ಅಂದಾಗ ಎಲ್ಲರೂ ಕನ್ಫ್ಯೂಷನ್ ಏನ್ ಮಾಡ್ಕೊಂಡ್ ಬಿಡ್ತೀರಿ ಅಂದ್ರ, -41 +5 ಸೇರಿಸಿದಾಗ -46 ಆಕತಿ. ಆಕ್ಚುಲಿ ರಾಂಗ್. ಅದು ರಿವರ್ಸ್ ಫಾರ್ಮಟ್ ಅಲ್ಲಿ ಹೋಗ್ತದ. ಅಕಸ್ಮಾತ್ ನಿಮ್ಗೆ ಅವರು +5 -41 ಕಳೀರಿ ಅಂದ್ರು ಒಂದೇ, -41ರಲ್ಲಿ +5 ಸೇರಿಸ್ರಿ ಅಂದ್ರು ಒಂದೇ. ಸೊ ನಾವು ಈ ರೀತಿ ಅದನ್ನ ತಗೊಂಡು ಸಾಲ್ವ್ ಮಾಡ್ಕೊಂಡ್ರೆ ಬಹಳ ಈಸಿ. ಈ ರೀತಿ ಇದೇ ಈಗ ನಾ ಜಸ್ಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನ ಕಳೆಯೋದು ಬಂದಾಗ ಯಾವ ರೀತಿ ಮಾಡ್ಬೇಕಂತ ಹೇಳಿ. ಸೊ 41ರಲ್ಲಿ 5 ಹೋದ್ರೆ ಎಷ್ಟಪ್ಪ? ಸಾರಿ, 5 +5ರಲ್ಲಿ -41 ಹೋದ್ರೆ ಎಷ್ಟಪ್ಪ? ಈಗ ನೋಡ್ರಿ, 5 -41 ಇದು ನಿಮ್ಮ ಮೇನ್ ಲೆಕ್ಕ. ಈಗ ಅದೇ ಕಚ್ಚಾ ಲೆಕ್ಕದಲ್ಲಿ 41 - 5 ಅಂದ್ರೆ ಎಷ್ಟಾಗ್ತದೆ? 36 ಆಗ್ತದೆ. ಇಲ್ಲೂ ಸೇಮ್ ಉತ್ತರವನ್ನ ಹಚ್ಕೊಂಡು ಮೈನಸ್ ಹಚ್ಬಿಡಿ. ಈಗ ನಮಗೆ ಇದ್ರ ಉತ್ತರ ಏನ್ ಬಂತಪ್ಪ? -36. ಹೌದಾ? ಇಲ್ಲಿ ನಮಗ್ ಒಂದನೇ ಲೆಕ್ಕದ ಉತ್ತರ ನಮಗ್ ಸಿಕ್ತು. ಈ ಒಂದನೇ ಲೆಕ್ಕದ ಉತ್ತರದಲ್ಲಿ ಆಪ್ಷನ್ ಅಲ್ಲಿ ಇದು ಒಂದನೇ ಲೆಕ್ಕದ ಉತ್ತರ ಏನಾದ್ರೂ ಇದೆಯಾ? ಎಸ್ ಇದೆ. ಆಪ್ಷನ್ ನಂಬರ್ ಬಿ ನಲ್ಲಿ ಐತಿ. ಹೌದಾ? ಆಪ್ಷನ್ ನಂಬರ್ ಬಿ ನಲ್ಲಿ ಐತಿ. ಅದ್ ಬಿಟ್ರೆ ನೆಕ್ಸ್ಟ್ ಯಾವ ಆಪ್ಷನ್ ಅಲ್ಲೂ ಅದ್ ಬಿಟ್ರೆ ಯಾವ ಆಪ್ಷನ್ ಅಲ್ಲೂ ಫಸ್ಟ್ ಇನ್ ಲೆಕ್ಕ -36 ಬಿಟ್ರೆ ಫಸ್ಟ್ ಇನ್ ಲೆಕ್ಕದ ಆನ್ಸರ್ ಯಾವ ಆಪ್ಷನ್ ಅಲ್ಲೂ ಇಲ್ಲ. ಹೌದಾ? ಸೊ ನಿಮ್ಗ 100% ನೀವು ಶೋರ್ ಆಗ್ಬಿಟ್ರಿ. ನೀವು ಯಾವ್ದಕ್ಕೂ ಕನ್ಫರ್ಮೇಶನ್ ಗೆ ಇದನ್ನ ಕ್ರಾಸ್ ಚೆಕಿಂಗ್ ಮಾಡ್ಕೊಂಡು ಅದೇ ಆಪ್ಷನ್ ಅಲ್ಲಿ ಇಲ್ಲಪ್ಪ ಅಂದ್ರೆ ಅದೇ ಆಪ್ಷನ್ ಅನ್ನ ಡೈರೆಕ್ಟ್ ಚೂಸ್ ಮಾಡ್ಕೊಂಡ್ಬಿಡ್ರಿ. ಹೌದಪ್ಪ, ಬೇರೆ ಆಪ್ಷನ್ ಅಲ್ಲಿ ಇಲ್ಲ, ಇದೇ ಆಪ್ಷನ್ ಐತಿ. ಮುಂದಿನ ಲೆಕ್ಕ ಮಾಡಿದ್ರೆಷ್ಟು ಬಿಟ್ರೆಷ್ಟು, ಇದು ಮೆಂಟಲಿ ಫಿಕ್ಸ್ಡ್ ಆಗ್ರಿ. ಒಂದೊಂದ್ಸಲ ಏನ್ ಮಾಡ್ಬಿಡ್ತಾರಪ್ಪ ಅಂದ್ರೆ 2 ಆಪ್ಷನ್ ಅಲ್ಲಿ ಇದೇ ಉತ್ತರನ ಕೊಟ್ಟು ಬಿಡ್ತಾರ. ಅವಾಗ ನಿಮ್ಗೆ 50-50 ಆಪ್ಷನ್ ಆಗ್ತೈತಿ. 2 ಆಪ್ಷನ್ ಅಂತ ನಿಮ್ಗೆ ಕ್ಯಾನ್ಸಲ್ ಆಗ್ಬಿಡ್ತೈತಿ. ಕನ್ನಡದ ಕೋಟ್ಯಾಧಿಪತಿ ನೋಡಿದವರು 50-50 ಆಪ್ಷನ್ ಅನ್ನ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. 2 ಆಪ್ಷನ್ಗಳು ನಿಮ್ಗೆ ಕ್ಯಾನ್ಸಲ್ ಆಗ್ಬಿಡ್ತಾವ. ಈಗ ಉಳಿದಿರೋದು 2 ಆಪ್ಷನ್. ಆ 2 ಆಪ್ಷನ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಉತ್ತರ ಆಗಿರುತ್ತ. ಅವಾಗ ನೀವು ಈ ಲೆಕ್ಕವನ್ನ ಸಾಲ್ವ್ ಮಾಡ್ಕೊಂಡು ಕರೆಕ್ಟ್ ಆಪ್ಷನ್ ಅನ್ನ ಚೂಸ್ ಮಾಡ್ಬೇಕಾಗ್ತೈತಿ. ಈಗ ಈ ಕಾನ್ಸೆಪ್ಟ್ ಬರೋದಾದ್ರೆ ನಮಗ ಇದು ಒಂದೇ ಉತ್ತರ ಯಾವ ಆಪ್ಷನ್ ಅಲ್ಲಿ ಇದೆಯಾ ಆ ಆಪ್ಷನ್ ಅನ್ನ ಚೂಸ್ ಮಾಡ್ಕೊಂಡು ಮುಂದಿನ ಸಂಖ್ಯೆದ್ದು ಬಿಟ್ಬಿಡ್ರಿ. ತಲೆ ಕೆಡಿಸ್ಕೊ ಹಾಕೋಬೇಡ್ರಿ. ಅಕಸ್ಮಾತ್ 2 ತರ ಆಪ್ಷನ್ ಇದ್ದಾಗ ಮಾಡೋಣ ಅಂತ.
ಸೊ ಯಾವ್ದಕ್ಕೂ ಈಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೊಂಟೇನಲ್ಲ, ಸೊ ಈ ಕಡೆದ ನಮಗೆ ಲೆಕ್ಕ ಅಂತೂ ಕ್ಲೋಸ್ ಆಯ್ತಾ, ಈ ಕಡೆ ಲೆಕ್ಕ ಮಾಡೋಣ ಅಂತ. ಏನ್ ಕೊಟ್ಟಿದಾರಪ್ಪ ಲೆಕ್ಕ ನೋಡ್ರಿ, 8 ಅಂತ ಎಸ್ಕೊಂಡ್ರಿ, ಮೈನಸ್ ಬದ್ಲಿ ಮಲ್ಟಿಪ್ಲಿಕೇಶನ್ ಹಚ್ಚಿದ್ವಿ. ಸೊ ಮಲ್ಟಿಪ್ಲಿಕೇಶನ್ ಬದ್ಲಿ ಮೈನಸ್ ಹಚ್ಚಿ ಪ್ಲಸ್ 45 ಡಿವೈಡೆಡ್ ಬೈ 5. ಸಾರಿ, ಇಲ್ಲಿ ಆಕ್ಚುಲಿ 3 ಅಂತ ಬರ್ಕೊಂಡಿದ್ದೆ ನಾನು, ಇದು 3 ಅಲ್ಲ. ಸೊ ನಾನು ಇಲ್ಲಿ ಕರೆಕ್ಟ್ ಇದ್ರಂತೂ ಎಡಿಟಿಂಗ್ ಅಂತೂ ಕರೆಕ್ಟ್ ಮಾಡ್ತೀನಿ ಅದನ್ನ, ಬಟ್ ನಾನೇನೋ ಲೆಕ್ಕ ಹಚ್ಕೊಳ್ಳೋದು ಮಿಸ್ ಆಗಿತ್ತು. ಸೊ ಇದು 5 ಆಗ್ತದೆ ಇಲ್ಲೇ. ಈಗ ಫಸ್ಟ್ ಇದರಲ್ಲಿ ಯಾವ ಚಿಹ್ನೆನ ನಾವು ಕನ್ಸಿಡರ್ ಮಾಡ್ಕೋಬೇಕಪ್ಪ? ಡಿವಿಷನ್. ಹೌದಾ? ಇದನ್ನ ನಾವು 45 ಡಿವೈಡೆಡ್ ಬೈ 5 ಅಂತ ಬರೆದ್ರೆ ಇದ್ರ ಉತ್ತರ 5 ಒಂದ್ಲೆ 5 9. ಇದ್ರ ಉತ್ತರ ನಮಗೆ ಏನ್ ಸಿಕ್ತಪ್ಪ? 9 ಅಂತ ಸಿಕ್ತು. ಹೌದಾ? ಇವೆಲ್ಲ ಸೇಮ್ ಆಸ್ ಇಟ್ ಈಸ್ ಬರ್ಕೋರಿ. ಈಗ ಡಿವಿಷನ್ ಆದ್ಮೇಲೆ ನಮಗೆ ನೆಕ್ಸ್ಟ್ ಚಿಹ್ನೆ ಯಾವ್ದು ಬರುತ್ತಪ್ಪ? ಮಲ್ಟಿಪ್ಲಿಕೇಶನ್ ಬರುತ್ತಾ. ಸೊ ಮಲ್ಟಿಪ್ಲಿಕೇಶನ್ ಏನೈತಿಪ್ಪ? 72 ಐತಿ. ಹೌದಾ? 72 ಮೈನಸ್ 2 ಪ್ಲಸ್ 9. ಈಗ ಮಲ್ಟಿಪ್ಲಿಕೇಶನ್ ಆದ್ಮೇಲೆ ಎಡಿಷನ್ ಬರುತ್ತಾ, ಸಬ್ಟ್ರಾಕ್ಷನ್ ಬರುತ್ತಾ? ಸೊ ಇಲ್ಲಿ ಎರಡೂ ಚಿಹ್ನೆ ಅದಾವ, ಏನ್ ಪ್ರಾಬ್ಲಮ್ ಇಲ್ಲ, ಇದನ್ ಈಸಿ ಐತಿ. 72ರಾಗ 2 ಹೋದ್ರೆ 70, 70 ಪ್ಲಸ್ 9 ಸೇರಿಸಿದ್ರೆ 79. ಇದ್ರ ಉತ್ತರ ನಮಗ್ ಸಿಕ್ತಾ? ಈಸಿ ಐತಿ, ಬಹಳ ಟೆನ್ಷನ್ ತಗೋಬೇಡ್ರಿ. ನಮಗೆ ಆಕ್ಚುಲಿ ಈ ಲೆಕ್ಕ ಬಂದಾಗೆ ನಮ್ಗೆ ಆಪ್ಷನ್ ಅಲ್ಲಿ ನೋಡಿದ ತಕ್ಷಣ ನಮ್ಗೆ ಆನ್ಸರ್ ಸಿಕ್ಕೈತಿ. ಈ ಲೆಕ್ಕ ಮಾಡೋ ನೆಸೆಸಿಟಿ ಇರ್ಲಿಲ್ಲ. ಹೌದಾ? ಸೊ ಇದನ್ನ ಚಂದಗೆ ಬರ್ಕೋರಿ, ಚಂದಗೆ ಬರ್ಕೊಂಡು ಸಾಲ್ವ್ ಮಾಡ್ರಿ. ನಿಮಗೆ ಎರಡೆರಡು ಆಪ್ಷನ್ಗಳು, ಈಗ ನೀವೇನಾದ್ರೂ 50-50 ಶೋರ್ ಇದ್ದಾಗ ಮಾತ್ರ ಎರಡನೇ ಲೆಕ್ಕವನ್ನ ಕೈ ಹಾಕ್ರಿ. ಇಲ್ಲಪ್ಪ ಬರೀ ಬಂದಿರೋ ಒಂದೇ ಆನ್ಸರ್ಗೆ ನಮ್ಗೆ ಆಪ್ಷನ್ ಅಲ್ಲಿ ಉತ್ತರ ಇದೆ ಅಂದಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಇದನ್ನೇ ಮಾಡಿರೋ ಲೆಕ್ಕನ ಇನ್ನೊಂದ್ಸಲ ಕ್ರಾಸ್ ಚೆಕಿಂಗ್ ಮಾಡ್ಕೊಂಡು ಪಟ್ ಅಂತ ಆಪ್ಷನ್ ಚೂಸ್ ಮಾಡಿ ಮತ್ತೆ ಮುಂದಿನ ಲೆಕ್ಕಕ್ಕೆ ಹೋಗ್ರಿ. ಇದು 30 ಮಾರ್ಚ್ 2024 ಅಲ್ಲಿ ಬಂದಿರತಕ್ಕಂತ ಕ್ವಶನ್ ಪೇಪರ್. ಇದೇ ಕ್ವಶನ್ ಪೇಪರ್ ಅನ್ನ ಪರ್ಟಿಕ್ಯುಲರ್ಲಿ ಯಾಕಪ್ಪ ಸೆಲೆಕ್ಟ್ ಮಾಡ್ಕೊಂಡೆ ಅಂದ್ರೆ, ಇದರಲ್ಲಿ ನಮಗ್ ಬಾರ್ಮಸ್ ರೂಲ್ ಮೇಲೆ 3 ಕ್ವಶನ್ ಕೇಳಿದ್ರು. ಒಂದು ಕ್ವಶನ್ ಅನ್ನ ನಾನು ನಿಮಗೆ ಹೋಮ್ವರ್ಕ್ ಆಗಿ ಕೊಟ್ಟೆ. ಅಂಡ್ ಈದ್ ಚಿಹ್ನೆಗಳನ್ನ ಇಂಟರ್ಚೇಂಜ್ ಮಾಡ್ರಿ ಅಂತ ಕೊಟ್ಟಾಗ ಯಾವ ರೀತಿ ಮಾಡ್ಬೇಕು ಅಂತಾನು ಹೇಳಿದೆ. ಅದೇ ರೂಲ್ ಅಪ್ಲೈ ಆಗ್ತದೆ, ಜಸ್ಟ್ ಚಿಹ್ನೆಗಳು ಎಕ್ಸ್ಚೇಂಜ್ ಮಾಡ್ತಾವ. ಈಗ ನಾನು ಇನ್ನೊಂದು ಕ್ವಶನ್ ಪೇಪರ್ ಬಿಡಿಸ್ತೀನಿ ಇದೇ ವಿಡಿಯೋದಲ್ಲಿ. ಆ ಕ್ವಶನ್ ಪೇಪರ್ ಯಾಕಪ್ಪ ಚೂಸ್ ಮಾಡ್ಕೊಂಡೆ ಅಂದ್ರೆ, ಈಗ ಚಿಹ್ನೆಗಳನ್ನ ಏನ್ ಕೇಳಿದಾರಲ್ಲ ಅದರಲ್ಲಿ ನಂಬರ್ ಗಳನ್ನ ಕೇಳಿದಾರ. ನಂಬರ್ ಅನ್ನು ಎಕ್ಸ್ಚೇಂಜ್ ಮಾಡ್ರಿ, ಆಮೇಲೆ ಕಾಮನ್ ಫ್ಯಾಕ್ಟರ್ ಯಾವುದು, ಇದೇ ರೀತಿ ಅದರಲ್ಲಿ ಕೇಳಿದಾರೆ. ನಾನು ನಿಮ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಇದನ್ನ ರಬ್ ಮಾಡ್ತೀನಿ. ಈಗ 6ನೇ ಲೆಕ್ಕಕ್ಕೆ ಬರೋ ಪ್ರಕಾರ ಅಂದ್ರೆ ಇದು ನೆಕ್ಸ್ಟ್ ಕ್ವಶನ್ ಪೇಪರ್, ಬಟ್ ಅದೇ ಕ್ವಶನ್ಸ್ ಕಂಟಿನ್ಯೂ ಮಾಡಕತ್ತೀನಿ. ಸೊ 6ನೇ ಲೆಕ್ಕಕ್ಕೆ ಬರೋ ಪ್ರಕಾರ ಅವ್ರು ಏನ್ ಕೇಳಿದಾರಪ್ಪ ಈ ಸಲ ಅಂದ್ರೆ, ಸ್ಟಾರ್ ಚಿಹ್ನೆಗಳು ಎಲ್ಲೆಲ್ಲ ಅದಾವಲ್ಲ ಅಲ್ಲಿ ಅವ್ರು ಕೊಟ್ಟಿರುವಂತ ಆಪ್ಷನ್ನಿನ ಚಿಹ್ನೆಗಳನ್ನ ಹಚ್ಚಿ ಲೆಕ್ಕ ಮಾಡಿ ಸಾಲ್ವ್ ಮಾಡ್ರಿ ಅಂತ ಹೇಳಿದಾರ. ಬಟ್ ಈಗ ನಾವು ಏನ್ ಮಾಡ್ಬೇಕಪ್ಪ? ಎಲ್ಲಾ ಚಿಹ್ನೆಗಳನ್ನು ಹಚ್ಕೊಂಡು ಲೆಕ್ಕ ಮಾಡ್ಕೊಂತ ಕುಂತರ ಅವನಂತ ದಡ್ಡ ಯಾರಿಲ್ಲ. ಎಲ್ಲಾ ಚಿಹ್ನೆಗಳು ಎದಕ್ ಹಚ್ತೀರಿ? ನಾನು ನಿಮ್ಗೊಂದು ಈಸಿ ಸಿಂಪಲ್ ಆಗಿ ಟ್ರಿಕ್ ಹೇಳ್ತೀನಿ, ಅದನ್ನ ಫಾಲೋ ಮಾಡ್ರಿ. ಬಹಳ ಟೈಮ್ ಉಳಿತೈತಿ, ಬಹಳ ಅಂದ್ರೆ ಬಹಳ ಟೈಮ್ ಉಳಿತೈತಿ. ಸೊ ಆಪ್ಷನ್ ಪ್ರಕಾರನೇ ಹೋಗೋಣ, ಬಟ್ ಎಲ್ಲಾ ಚಿಹ್ನೆಗಳನ್ನು ಹಚ್ಚೋದು ಬೇಡ. ಹೇಳ್ತೇನೆ ನೋಡ್ರಿ. ಈಗ ಒಂದನೇ ಆಪ್ಷನ್ ಅಲ್ಲಿ ಏನ್ಪಾ, ಯಾವ ಚಿಹ್ನೆ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಅಂದ್ರೆ ಭಾಗಾಕಾರ ಚಿಹ್ನೆ. ಅದನ್ನ ಕರೆಕ್ಟ್ ಆಗಿ ನೆನಪಿಟ್ಕೋರಿ. ನೀವೀಗ ಎಲ್ಲಾ ಚಿಹ್ನೆಗಳನ್ನು ಹಚ್ಕೊಂಡು ಫಸ್ಟ್ ಈಗ ಮಾಡ್ಬೇಕಾಗಿರೋದು ಭಾಗಾಕಾರ ಚಿಹ್ನೆನ, ಯಾಕಂದ್ರೆ ಬಾರ್ಮಸ್ ರೂಲ್ ಅಪ್ಲೈ ಆಗ್ತೈತಿ. ಸೊ ಬ್ರಾಕೆಟ್ ಇರಂಗಿಲ್ಲ, ಆಫ್ ಇಲ್ಲ, ಡಿವಿಷನ್ ಐತಿ. ಸೊ ಡಿವಿಷನ್ ಚಿಹ್ನೆ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗ್ತದೆ. ಸೊ ಈ ಲೆಕ್ಕನ ಕೇಳಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಪ್ರೂವ್ ಮಾಡ್ಬೇಕಾಗೈತಿ LHS ಈಸ್ ಈಕ್ವಲ್ ಟು RHS ಅಂತ ಹೇಳಿ. ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಸೊ ನಾವು ಫಸ್ಟ್ ಗೆ ಭಾಗಾಕಾರ ಚಿಹ್ನೆ ಮೇಲೆ ಕಾನ್ಸಂಟ್ರೇಟ್ ಮಾಡೋದಂತೆ. ಸೊ ನಮಗೆ ಏನೈತಿಪ್ಪ, ಇವೆಲ್ಲಾ ಚಿಹ್ನೆಗಳನ್ನ, ಸೈಡಿನ ಚಿಹ್ನೆಗಳನ್ನ ಕೈ ಬಿಡ್ರಿ, ಭಾಗಾಕಾರ ಚಿಹ್ನೆ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ. ಅದು ಕಂಪ್ಲೀಟ್ಲಿ ಭಾಗ ಹೋಗೈತಿ ಅಂತ ಗೊತ್ತಾಯ್ತಂದ್ರ ಅದೇ ಆಪ್ಷನ್ ಅನ್ನ ಟ್ರೈ ಮಾಡ್ರಿ. ಅದೇ ಆಪ್ಷನ್ ಕರೆಕ್ಟ್ ಆಗಿರಂಗಿಲ್ಲ, ಅದೇ ಆಪ್ಷನ್ ಟ್ರೈ ಮಾಡ್ರಿ, ಅಂದ್ರೆ ನಿಮಗ ಕರೆಕ್ಟ್ ಸಿಗುತ್ತಾ. ಸೊ ನಮಗ ಫಸ್ಟ್ ಆಪ್ಷನ್ ನಲ್ಲಿ ಭಾಗಾಕಾರ ಚಿಹ್ನೆ ಎಲ್ಲೈತಿಪ್ಪ? ಕೊನೆದ್ರಲ್ಲಿ ಐತಿ. ಸೊ ಕೊನೆ ಸ್ಟಾರ್ ಅಲ್ಲಿ ನಾವು ಭಾಗಾಕಾರ ಚಿಹ್ನೆಯನ್ನ ಇಟ್ಕೊಂಡು 5 5 7 7 ಅಂತ ಬರ್ಕೊಂಡ್ರಿ. ಇವೆರಡು ಸಂಖ್ಯೆಗಳು ಕಂಪ್ಲೀಟ್ಲಿ ಭಾಗ ಹೋಗ್ತಾವ? ಇಲ್ಲ, ಹೋಗಲ್ಲ. ಎಕ್ಸಾಂಪಲ್ ನ 5 7 ಬರ್ಕೊಂಡೆ ಅಂತ ಇಟ್ಕೋರಿ. 7 ಒಂದ್ಲೆ 7ರ ಮಗ್ಗಿಲ್ಲ, ಪಾಯಿಂಟ್ ತಗೊಂಡು 0 ತಗೊಂಡು 0 ತಗೊಂಡು ಜಾತ್ರೆ ಅದು. ಅಷ್ಟು ಒಣ ತಲೆ ಕೆಡಿಸ್ಕೊಂಡು ಇಳುದು ಜಾತ್ರೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ನನಗ ಈಗ ಏನಪ್ಪಾ ನಾ ಇಲ್ಲಿ ಕ್ಲಿಯರ್ ಆದೆ ಅಂದ್ರೆ, ಆಪ್ಷನ್ ನಂಬರ್ ಎ ಅಲ್ಲ.
ನನಗೆ ಇಲ್ಲಿ ನಾ ಶೋರ್ ಆದೆ, ನನಗ ಒಂದು ಟೆನ್ಷನ್ ತಪ್ಪಿತು. ಈಗ ನನಗೆ ಉಳಿದಿರೋದೇನು ಮೂರು ಆಪ್ಷನ್ಗಳು. ಆ 3 ಆಪ್ಷನ್ ಅಲ್ಲಿ ಯಾವ್ದಾದ್ರು ಒಂದಿರುತ್ತೆ. ಈಗ ಆಪ್ಷನ್ ನಂಬರ್ 2 ಬರೋದಾದ್ರ ಭಾಗಾಕಾರ ಚಿಹ್ನೆ ಎಲ್ಲೈತಿಪ್ಪ, ಇಲ್ಲೈತಿ. ಹೌದಾ? 5/5. ಇದು 5/5 ಹೋಗುತ್ತಾ? ಎಸ್ ಹೋಗುತ್ತೆ. 5/5 ಏನಾಗ್ತೈತಪ್ಪ? 5 ಒಂದ್ಲೆ 5 ಒಂದ್ಲೆ. ಸೊ ಇದ್ರ ಉತ್ತರ ಏನ್ ಬರುತ್ತಪ್ಪ ನಮಗ? 1 ಅಂತ ಬರ್ಬೋದು. ಹೌದಾ? ಇದಿಷ್ಟೇ ಕಾನ್ಸೆಪ್ಟ್. ಸೊ ಈ ಭಾಗಾಕಾರ ಚಿಹ್ನೆ ಕಂಪ್ಲೀಟ್ಲಿ ಒಂದು ಕಡೆ ಭಾಗ ಹೋಗ್ತೈತಿ ಅಂತ ಗೊತ್ತಾದಾಗ ನಮಗ ಈ ಆಪ್ಷನ್ ಅನ್ನ ನಾವು ಟ್ರೈ ಮಾಡಬಹುದು. ಇದೇ ಆಪ್ಷನ್ ಕರೆಕ್ಟ್ ಅಲ್ಲ, ಮಾಡಬಹುದು. ಅವಾಗ ನಾವ್ ಏನ್ ಮಾಡ್ಬೇಕಪ್ಪ? ಆ ಆಪ್ಷನ್ ಅನ್ನ ಟ್ರೈ ಮಾಡೋಣಂತ. 92. ಹೌದಾ? 92 ಹಚ್ಕೊಂಡೆ. ಫಸ್ಟ್ ಸ್ಟಾರ್ ಜಾಗದಾಗ ನಮ್ಗೆ ಯಾವ ಚಿಹ್ನೆ ಐತಿಪ್ಪ? ಮೈನಸ್ ಐತಿ. ಆಮೇಲೆ 4 ಪ್ಲಸ್ 5 ಇಸ್ ಈಕ್ವಲ್ ಟು ಇವೆರಡು ಸಂಖ್ಯೆಗಳನ್ನ ನಾವು ಆಲ್ರೆಡಿ ಸಾಲ್ವ್ ಮಾಡ್ಕೊಂಡಿವಿ. ಅದ್ರ ಉತ್ತರ ಏನ್ ಬಂದಿದೆಪ್ಪ? 1. ಇಲ್ಲಿ ಯಾವ ಚಿಹ್ನೆ ಐತಿಪ್ಪ ಅಂದ್ರೆ ಮಲ್ಟಿಪ್ಲಿಕೇಶನ್ ಐತಿ 7. ಸೊ ಈಗ ಏನ್ ಮಾಡೋಣಪ್ಪ? ಸಾಲ್ವ್ ಮಾಡ್ಕೋಣಂತ. LHS ಇಸ್ ಈಕ್ವಲ್ ಟು ಈ ನಮಗೆ ಏನ್ ಇಸ್ ಈಕ್ವಲ್ ಟು ಬಂದೈತಲ್ಲ ಇದು ನಮಗ ಮಿಡಲ್ ಪಾಯಿಂಟ್ ಆಗ್ತತಿ. ಇದ್ರ ಈಚೆ ಕಡೆ ಇದ್ದಿದ್ದು ಏನಾಗ್ತದೆ? ನಮಗ RHS ಆಗ್ತತಿ. ಇದ್ರ ಈಚೆ ಕಡೆ ಇದ್ದಿದ್ದು LHS ಆಗ್ತದೆ. ಈಗ 92 ಮೈನಸ್ 4 ಎಷ್ಟಪ್ಪ? 88. 88 ಪ್ಲಸ್ 5 ಎಷ್ಟಪ್ಪ? 93. ಸೊ ನಮಗೆ ಇದ್ರ ಉತ್ತರ ಏನ್ ಸಿಕ್ತಪ್ಪ? 93 ಸಿಕ್ತು. ಈಸ್ ಈಕ್ವಲ್ ಟು ಈ ಕಡೆ ಬರೋಣ. 1 7 7. ಸೊ ಇಲ್ಲಿ LHS ಈಸ್ ಈಕ್ವಲ್ ಟು RHS ಐತ್ಯಾ? ಇಲ್ಲ. LHS ಅಲ್ಲಿ 93 ಐತಿ, RHS ಅಲ್ಲಿ 7 ಐತಿ. ಹೆಂಗ್ LHS ಈಸ್ ಈಕ್ವಲ್ ಟು RHS ಆಗ್ತದ್ರಿ? 1 2 ಸಮಾನ ಇಲ್ಲಲ್ಲ. ಸೊ ನಮ್ಗೆ ಏನ್ ಕ್ಲಿಯರ್ ಆಯ್ತಪ್ಪ? ಆಪ್ಷನ್ ನಂಬರ್ ಬಿ ಅಲ್ಲ ಅಂತ ಕ್ಲಿಯರ್ ಆಯ್ತು. ಹೌದಾ? ಈಗ ಆಪ್ಷನ್ ನಂಬರ್ ಸಿ ಟ್ರೈ ಮಾಡೋಣ. ಆಪ್ಷನ್ ನಂಬರ್ ಸಿ ಅಲ್ಲಿ ನಮಗೆ ಡಿವೈಡೆಡ್ ಬೈ ಚಿಹ್ನೆ ಎಲ್ಲೈತಿಪ್ಪ ಅಂದ್ರೆ ಡಿವಿಷನ್ ಚಿಹ್ನೆ ಎಲ್ಲೈತಿ? ಫಸ್ಟ್ ಐತಿ. ಸೊ ನಾವು ಫಸ್ಟ್ ಗೆ ಇದನ್ನ ಸಾಲ್ವ್ ಮಾಡ್ಕೊಂಡ್ಬಿಡೋಣ ಅಂತ ನೋಡೋಣ ಬರ್ತೈತೋ ಇಲ್ಲೋ ಅಂತ. 92 ಡಿವೈಡೆಡ್ ಬೈ 4 ಅಂತ ಐತಿ. ಸೊ ಇದನ್ನ ಸಾಲ್ವ್ ಮಾಡ್ಕೊಂಡಂತ 4 2 8 1 ಉಳಿತು, 4 3 12. ಸೊ ಇದೇನಾಯ್ತಪ್ಪ? ಕಂಪ್ಲೀಟ್ಲಿ ಭಾಗ ಹೋಯ್ತು. ಎಷ್ಟು ಬಂತು ನಮಗೆ ಇದ್ರ ಉತ್ತರ? 23 ಅಂತ ಬಂತು. ಸೊ ನಾವು 23 ಅಂತ ಬರ್ಕೋಬಹುದು. ಎರಡನೇ ಚಿಹ್ನೆ ಏನೈತಿಪ್ಪ ನಮಗ? ಈಸ್ ಈಕ್ವಲ್ ಟು ಐತಿ. ಹೌದಾ? ಈಸ್ ಈಕ್ವಲ್ ಟು ಬರ್ಕೊಂಡು 5 ಅಂತ ಬರ್ಕೊಂಡೆ. ಮೂರನೇ ಚಿಹ್ನೆ ಏನೈತಿಪ್ಪ? ಮೂರನೇ ಚಿಹ್ನೆ ಇಂಟು ಐತಿ. ಆಮೇಲೆ 5 ಬರ್ಕೊಂಡೆ, ಪ್ಲಸ್ ಬರ್ಕೊಂಡೆ, 5 ಬರ್ಕೊಂಡೆ, ಮೈನಸ್ 7 ಅಂತ ಬರ್ಕೊಂಡೆ. ಹೌದಾ? ಈಗ ನಾವು ಏನ್ ಪ್ರೂವ್ ಮಾಡ್ಬೇಕಪ್ಪ ಅಂದ್ರೆ ಇದು ನಮಗ ಮಿಡಲ್ ಪಾಯಿಂಟ್ ನಮ್ಗೆ ಆಲ್ರೆಡಿ LHS ಸಿಕ್ಕೈತಿ. RHS ಅನ್ನು ಇಷ್ಟೇ ಬರುತ್ತೋ ಇಲ್ಲೋ ಅಂತ ಚೆಕ್ ಮಾಡ್ಬೇಕಷ್ಟೇ. ಹೌದಾ? ಈಗ ಇದರಲ್ಲಿ ನಾವು ಬಾರ್ಮಸ್ ಥಿಯರಿನ ಅಪ್ಲೈ ಮಾಡಿ ಚೆಕ್ ಮಾಡೋಣ ಅಂತ. 5 5 ಎಷ್ಟಪ್ಪ? 25. ಯಾಕಂದ್ರೆ ಮಲ್ಟಿಪ್ಲಿಕೇಶನ್ ಐತಿ. ಹೌದಾ? ಈಗ ಪ್ಲಸ್ 5 ಪ್ಲಸ್ 5 ಮೈನಸ್ 7 ಮೈನಸ್ 7. 25 5 ಎಷ್ಟಪ್ಪ? 30. 30ರಲ್ಲಿ 7 ಹೋದ್ರ 23 ಇಸ್ ಈಕ್ವಲ್ ಟು 20. ಆಸ್ ಯೂಶುವಲ್ 23. ಈಗ ನಮಗ LHS ಇಸ್ ಈಕ್ವಲ್ ಟು RHS ಸಿಕ್ಕೇತಾ? ಎಸ್. LHS ಮತ್ತು RHS ಸೇಮ್ ಅದಾವ. ದೆನ್ ನಮಗ ಆಪ್ಷನ್ ನಂಬರ್ ಸಿ ಏನಾಗ್ತೈತಪ್ಪ? ಕರೆಕ್ಟ್ ಆಗ್ತೈತಿ. ಈಗ ನಾನು ಏನ್ ಮಾಡಿದೆ? ಬರೀ ಎರಡೇ ಆಪ್ಷನ್ ಅನ್ನ ಚೂಸ್ ಮಾಡಿದೆ. ಹೌದಾ? ಎರಡನೇ ಆಪ್ಷನ್ ಅನ್ನ ಚೂಸ್ ಮಾಡಿ ಪಟ್ ಅಂತ ಆನ್ಸರ್ ಅನ್ನ ಹೇಳ್ಬಿಟ್ಟೆ. ನೀವು ಪ್ರತಿ ಸಲ ಈ ರೀತಿ ಲೆಕ್ಕಗಳನ್ನ ಕೊಟ್ಟಾಗ ಭಾಗಾಕಾರ ಚಿಹ್ನೆ ಮೇಲೇನೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ರಿ. ಕಂಪ್ಲೀಟ್ಲಿ ಭಾಗ ಹೋಗತ್ತಿಲ್ಲ ಅಂತ ಗೊತ್ತಾದ ತಕ್ಷಣ ಆ ಆಪ್ಷನ್ ಅನ್ನ ಬಿಟ್ಬಿಡ್ರಿ. ಅದು ಆಪ್ಷನ್ ತಪ್ಪು ಅಂತ ಹೇಳತ್ತಿಲ್ಲ. ಆ ಆಪ್ಷನ್ ಅನ್ನ ಬಿಟ್ಟು ಬೇರೆ ಆಪ್ಷನ್ ಅನ್ನ ಟ್ರೈ ಮಾಡ್ರಿ. ಯಾವ ಕಂಪ್ಲೀಟ್ಲಿ ಭಾಗ ಹೋಗ್ತಾವಲ್ಲ ಆ ಆಪ್ಷನ್ ಗಳನ್ನ ಟ್ರೈ ಮಾಡ್ರಿ. ಸೊ ಈಗ ಈ ಕ್ವಶನ್ ನಾನು ನಿಮ್ಗೆ ಅರ್ಥ ಆತ ಅನ್ಕೊಂತೀನಿ. ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಇದನ್ನ ಮಾಡ್ಬೇಕು, ನಾನು ಇದ್ರ ಮೇಲೆನೆ ಎಕ್ಸ್ಟ್ರಾ ಕ್ವಶನ್ ಕೊಡ್ಬೇಕು ಅನ್ಕೊಂತೇನೆ. ನೋಡೋಣಂತ ಆದ್ರೆ ಕೊಡ್ತೇನೆ. ಬಟ್ ಈಗ ನಾ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಹೋಗೋಣಂತ. ಅಂಡ್ ಈ ಕ್ವಶನ್ ಅನ್ನ LHS ಇಸ್ ಈಕ್ವಲ್ ಟು RHS ಅಂತ ಪ್ರೂವ್ ಮಾಡಿದ್ವಿ. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಲೆಕ್ಕಕ್ಕೆ ಬರೋದಾದ್ರ ಇಲ್ಲಿ ಏನ್ ಕೇಳಿದಾರಪ್ಪ ಅಂದ್ರೆ ಎರಡು ಸಂಖ್ಯೆಗಳನ್ನ ಇಂಟರ್ಚೇಂಜ್ ಮಾಡ್ಕೊಂಡು LHS ಇಸ್ ಈಕ್ವಲ್ ಟು RHS ಅಂತ ಪ್ರೂವ್ ಮಾಡ್ರಿ ಅಂತ ಕೇಳಿದಾರ. ಈಗ ನೀವು ಏನ್ ಮಾಡೋಣಪ್ಪ ಅಂದ್ರೆ ಎರಡು ಯಾವ್ಯಾವ ಸಂಖ್ಯೆ ಆಪ್ಷನ್ ಅಲ್ಲಿ ಕೊಟ್ಟಿದಾರಲ್ಲ ಅವ್ ಎರಡು ಸಂಖ್ಯೆಗಳನ್ನ ಇಂಟರ್ಚೇಂಜ್ ಮಾಡ್ಕೊಂಡು LHS ಇಸ್ ಈಕ್ವಲ್ ಟು RHS ಐತಿಲ್ಲ ಅಂತ ಪ್ರೂವ್ ಮಾಡ್ಬೇಕು. ಇಲ್ಲಿ ಚಿಹ್ನೆಗಳನ್ನ ಕೇಳಿಲ್ಲ. ಹಿಂದಿನ ಲೆಕ್ಕದಲ್ಲಿ ಆಲ್ರೆಡಿ ಚಿಹ್ನೆಗಳನ್ನ ಕೊಟ್ಟು ಎರಡು ಚಿಹ್ನೆಗಳನ್ನ ಎಕ್ಸ್ಚೇಂಜ್ ಮಾಡ್ರಿ, ಒಂದಕ್ಕೊಂದು ಅದಲ್ ಬದಲ್ ಮಾಡಿ ಆನ್ಸರ್ ಏನ್ ಬರುತ್ತೆ LHS ಇಸ್ ಈಕ್ವಲ್ ಟು RHS ಪ್ರೂವ್ ಮಾಡ್ರಿ ಅಂತ ಕೊಟ್ಟಿದ್ರು. ಇಲ್ಲಿ ನಂಬರ್ಗಳು ಅಷ್ಟೇ ಅದಾವ. ನಂಬರ್ಗಳನ್ನ ಮಾಡೋ ಅಂತ ಒಂದ್ ಕೆಲಸ ಮಾಡ್ರಿ. ಈ ಲೆಕ್ಕವನ್ನ ನೀವೇ ಹೋಮ್ವರ್ಕ್ ಮಾಡ್ರಿ. ಇದು ಎರಡನೇ ಹೋಮ್ವರ್ಕ್ ಅಲ್ಲ ನಿಮಗೆ ಕೊಡ್ತಾ ಇರೋದು. ಸೊ ಈ ಲೆಕ್ಕವನ್ನು ಹೋಮ್ವರ್ಕ್ ಮಾಡ್ರಿ.
ಕರೆಕ್ಟ್ ಆಪ್ಷನ್ ಪ್ರಕಾರ ಹೋಗ್ರಿ. ಸಜೆಷನ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆಪ್ಷನ್ ಪ್ರಕಾರ ಹೋಗ್ರಿ. ಆಪ್ಷನ್ ಪ್ರಕಾರ ಹೋಗೋದ್ ಮುಂದೆ ಇನ್ನೊಂದು ಏನ್ ಲಕ್ಷ್ಯ ಇಟ್ಕೋರಿ ಅಂದ್ರ ಭಾಗಾಕಾರ ಚಿಹ್ನೆ ಮೇಲೆನೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ರಿ. ಇಲ್ಲಿ ಎರಡು ಸಂಖ್ಯೆಗಳು ಬಟ್ ಈ ಸಂಖ್ಯೆಗಳಿರೋ ಯಾವ್ದಾದ್ರು ಒಂದ್ ಸಂಖ್ಯೆ ಅದ್ರ ಬದಲಾಗತ್ತಂದ್ರ ಫಸ್ಟ್ ಬಾಗ್ಲೆ ಚಿಹ್ನೆ ಟ್ರೈ ಮಾಡ್ಕೋರಿ. ಕಂಪ್ಲೀಟ್ಲಿ ಬಾಗ್ ಹೊಂಟೈತಿಪ್ಪ ಅಂದ್ರ ಆ ಆಪ್ಷನ್ ಅನ್ನ ನೀವು ಟ್ರೈ ಮಾಡ್ಬೋದು. ಅದೇ ಆಪ್ಷನ್ ಕರೆಕ್ಟ್ ಅಂತ ಹೇಳತ್ತಿಲ್ಲ, ಆ ಆಪ್ಷನ್ ಅನ್ನ ನೀವು ಟ್ರೈ ಮಾಡ್ಬೋದು. ಈ ಲೆಕ್ಕವನ್ನ ನೀವು ಮಾಡಿ. ನಾನು ಇಲ್ಲಿ ಯಾವ ಆಪ್ಷನ್ ಕೊಟ್ಟೇನಲ್ಲ ಆ ಆಪ್ಷನ್ ಯಾವ್ದೈತಿ ಅಂತ ಕಮೆಂಟ್ ಮಾಡಿ. ಜಸ್ಟ್ ಆಪ್ಷನ್ ಯಾವ್ದೈತಿ ಅಂತ ಕಮೆಂಟ್ ಮಾಡೋದು ಅಷ್ಟೇ. ಕರೆಕ್ಟ್ ಆಗಿ ಟ್ರೈ ಮಾಡ್ರಿ. ಹೆಚ್ಚಾಗಿ ಭಾಗಾಕಾರ ಚಿಹ್ನೆ ಮೇಲಿನ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ರಿ. ಕಂಪ್ಲೀಟ್ಲಿ ಭಾಗ ಹೋಗಾತೈತಿ ಅಂದ್ರ ಆಪ್ಷನ್ ಈಸ್ ಈಸಿ ಇರುತ್ತ. ಸೊ ಕಂಪ್ಲೀಟ್ಲಿ ಭಾಗ ಹೋಗೋ ಆಪ್ಷನ್ ಗಳನ್ನೇ ಟ್ರೈ ಮಾಡ್ರಿ. ಓಕೆನಾ? ಸೊ ಈ ಲೆಕ್ಕವನ್ನ ಹೋಮ್ವರ್ಕ್ ಆಗಿ ತಗೋರಿ. ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ ಅಂತ. ಈಗ ನೆಕ್ಸ್ಟ್ ಕ್ವಶನ್ ಬರೋದಾದ್ರೆ ಇಲ್ಲಿ ಏನ್ ಕೇಳಿದಾರಪ್ಪ ಅಂದ್ರೆ ಈ ಮೂರು ಸಂಖ್ಯೆಗಳಿಂದ ಯಾವ ಸಂಖ್ಯೆ ಕಾಮನ್ ಆಗಿ ಭಾಗ ಹೋಗುತ್ತಾ ಅಂತ ಕೇಳಿದಾರ. ಈ ಮೂರು ಸಂಖ್ಯೆಗಳನ್ನ ಯಾವ ಸಂಖ್ಯೆಯಿಂದ ಭಾಗಿಸಬಹುದು ಅಂತ ಕೇಳಿಲ್ಲ. ಈ ಮೂರು ಸಂಖ್ಯೆಗಳಿಂದ ಯಾವ ಸಂಖ್ಯೆಗಳು ಭಾಗ ಹೋಗ್ತದೆ ಅಂತ ಕೇಳಿದಾರ. ಮೀನ್ಸ್ ಈ ಮೂರು ಸಂಖ್ಯೆಗಳು ಒಂದು ಕಾಮನ್ ಮಧ್ಯದಲ್ಲಿ ಮೀಟಪ್ ಆಗ್ತಾವ. ಆ ಮೀಟಪ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು? ಆ ಮೀಟಪ್ ಅನ್ನ ಕಂಡುಹಿಡಿಯೋದಕ್ಕೆ ಒಂದು ಈಸಿ ಕಾನ್ಸೆಪ್ಟ್ ಐತಿ. ಏನಪ್ಪಾ ಅಂದ್ರೆ LCM ತೆಗೆಯೋದು. LCM ತೆಗೆಯೋದನ್ನ ನಾನು ನಿಮಗ ಬೇಸಿಕ್ಸ್ ಅಲ್ಲಿ 3 ಕ್ಲಾಸ್ ಮಾಡಿದ್ದಲ್ಲ, ಅಲ್ಲ 2ನೇ ಕ್ಲಾಸ್ ಅಲ್ಲಿ ಫ್ರಾಕ್ಷನ್ ಅನ್ನೋದನ್ನ ಮೇಲ್ಗಡೆಯಿಂದ ಹೇಳಿದ್ದೆ. ಆ ಮೇಲ್ಗಡೆ ಹೇಳುವಾಗ ನಾನು ನಿಮ್ಗೆ ಹೇಳಿದ್ದೆ ಅಂಶ ಮತ್ತು ಛೇದ ಕಾನ್ಸೆಪ್ಟ್. ಛೇದಗಳಲ್ಲಿ ಸಂಖ್ಯೆಗಳು ಬಂದಾಗ ಅದರನ್ನ LCM ಯಾವ ರೀತಿ ತಕ್ಕೋಬೇಕು ಅಂತ ಹೇಳಿ. ಈಗ ಅದೇ ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡೋಣ ಅಂತ. LCM ಯಾವ ರೀತಿ ತಕ್ಕೋಬೇಕಪ್ಪ? ಈಗ ಇದ್ರ LCM ತಕೊಂಡು ಆಪ್ಷನ್ ಅನ್ನ ಚೂಸ್ ಮಾಡೋಣಂತೆ. 8, 24, 35. ಹೌದಾ? LCM ತೆಗೆಯೋಣ. ಈ ಮೂರು ಸಂಖ್ಯೆಗಳು ಯಾವ್ದಾದ್ರು ಒಂದು ಕಾಮನ್ ಮಧ್ಯದಲ್ಲಿ ಹೋಗ್ತಾವ ಅಥವಾ ಹೋಗ್ಲಿಲ್ಲ ಅಂದ್ರು ನಾನು ಅತಿ ಚಿಕ್ಕ ಸಂಖ್ಯೆಯನ್ನ ತಗೊಂಡು ಟ್ರೈ ಮಾಡೋಣ ಅಂತ. ಒಂದಂದ್ರೂ ತಗೊಳಕ್ ಬರಲ್ಲ, ಸೊ 2 ತಗೊಂಡು ಟ್ರೈ ಮಾಡೋಣ. 2 4 8, 2 12 24, 2 15 30. ಹೌದಾ? ಈಗ ಅಗೇನ್ ಇಲ್ಲಿ ಯಾವ್ದಾದ್ರೂ ಒಂದು ಸಂಖ್ಯೆ 2ರ ಮಗ್ಗಿಂದ ಭಾಗ ಹೋಗ್ತದೆ ಅಂದ್ರೆ ಆದಷ್ಟು ಕಡಿಮೆ ಸಂಖ್ಯೆಯಿಂದನೇ ಟ್ರೈ ಮಾಡ್ರಿ. ಯಾಕಂದ್ರೆ ಈಗ ಕಲಿಯಾತೀರಿ. ಡೈರೆಕ್ಟ್ ನೀವು ಪಟ ಒಂದು ದೊಡ್ಡ ಸಂಖ್ಯೆ ತಗೊಂಡು ಪಟ್ ಟ್ರೈ ಮಾಡಿ ಹಚ್ಚನ ಬೇಡ. ಆರಾಮ್ ಟ್ರೈ ಮಾಡ್ರಿ. ಸೊ 2 ಸಂಖ್ಯೆಗಳು ಅಂತ. ಮತ್ತೆ 2 2 4, 2 6 12, 2ರ ಮಗ್ಗಿಲಿ 15 ಇಲ್ಲ. ಸೊ ಆಸ್ ಇಟ್ ಈಸ್ 15 ಅಂತ ಹೇಳಿಸ್ಕೊಂಡು ಅಗೇನ್ ಮತ್ತೆ 2ರ ಮಗ್ಗಿ ತಗೊಳ್ಳೋಣ ಅಂತ. 2 1 2, 2 3 6, 15 ಅಂತ ಆಸ್ ಇಟ್ ಈಸ್ ಇಟ್ಕೊಳ್ಳೋಣ ಅಂತ. ಈಗ ಮತ್ತೆ 2ರ ಮಗ್ಗಿಲ್ 3 ಇಲ್ಲ 15 ಇಲ್ಲ, ನಮಗಂತೂ ಅದು ಶೋರ್ ಆಯ್ತಾ. ಸೊ ನಾವು 3ರ ಮಗ್ಗಿ ತಗೊಂತೇನೆ. 1 ಅಂತ ಇಳಿಸ್ಕೊಂತೇನೆ. 3 1 3, 3ರ ಮಗ್ಗ 15 ಐತಾ? ಎಸ್ ಐತಿ. 3 5 15. ಇಲ್ಲಿ 3ರ ಮಗ್ಗಿ ತಗೊಳಕ್ 3 ಇಲ್ಲ, 4ರ ಮಗ್ಗಿ ತಗೊಳಕ್ 4 ಇಲ್ಲ, ಇರೋದೇ ಒಂದ್ ಸಂಖ್ಯೆ, ಅದು 5. ಸೊ ನಾ 5ರ ಮಗ್ಗಿ ತಗೊಂಡ್ಬಿಡ್ತೇನೆ ಅಂತ. 5 ಇದು 1 ಅಂತ ಇಳಿಸ್ಕೊಂತೇನೆ ಅಂತ. 5 1 5. ಸೊ ನಮಗ್ ಕೊನೆಯದ್ರಲ್ಲಿ ಎಲ್ಲ 1 ಅಂತ ಬಂದ್ವು. ಈಗ ನಾವ್ ಏನ್ ಮಾಡ್ಬೇಕಪ್ಪ? ಇವೆಲ್ಲಾ ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಕೋಬೇಕು. ಏನಪ್ಪಾ ಗುಣಾಕಾರ ಮಾಡ್ಕೊಳ್ಳೋದು ಅಂದ್ರೆ 2 × 2 × 2 × 3 × 5. ಇದ್ರ ಉತ್ತರ ಎಷ್ಟು ಬರ್ತೈತಿ ಅಂತ ಕಂಡುಹಿಡಿಬೇಕು. ಹೌದಾ? ಇವನ್ನೆಲ್ಲಾನು ಗುಣಾಕಾರ ಮಾಡ್ಕೊಂಡೆ. 2 2 4, 4 2 8. ಹೌದಾ? ಈ ಮೂರು ಸಂಖ್ಯೆಗಳ ಉತ್ತರ ನಮಗ್ ಸಿಕ್ತು. 3 5 15. ಅಥವಾ ನೀವು ಏನ್ ಬರ್ಕೊರಿ ಅಂದ್ರೆ 8 × 3 × 5 ಅಂತ ಬರ್ಕೊಡಿ. ಈಗ ಏನಪ್ಪಾ? 8 3 ಎಷ್ಟು? 24 × 5 ಎಷ್ಟು ಬಂತಪ್ಪ? 24 5 120. ಹೌದಾ? ನಿಮಗ ಮಗ್ಗಿಗಳು ಬರ್ಲಿ ಅಂತ ಹೇಳ್ತಾ ಇರೋದು ಇದೇ ಕಾರಣಕ್ಕ. ನೀವು ಮತ್ತ ಅಗೇನ್ 24 ಹಚ್ಕೊಂಡು 5 ಹಚ್ಕೊಂಡು 5 4 20, 5 2 10, 12 120 ಬರ್ತೈತಿ. ಟೈಮ್ ಹಿಡಿತೈತೋ. ಸುಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ಕೊಂತ ಹೋಗ್ತೀರಿ? ಪಟ ಮಗ್ಗಿಗಳನ್ನ ಬಾಯ್ಪಟ ಹಾಕೋರಿ. ಒಂದ್ ಮಗ್ಗಿ ಬರಾಕತ್ತೈತಿ ಅಂದ್ರೆ ನಿಮಗ್ ಬಹಳ ಹೆಲ್ಪ್ ಆಗ್ತೈತಿ. ಈಸಿ ಇರ್ತೈತಿ ಕಾನ್ಸೆಪ್ಟ್. ನಾನ್ ನಿಮಗ್ ಪ್ರತಿ ಸಲ ಬಡ್ಕೊಳ್ತಾ ಇರೋದು ಅದನ್ನೇ. ಏನಪ್ಪಾ ಅಂದ್ರೆ ಮಗ್ಗಿಯನ್ನ ಬಾಯ್ಪಟ ಹಾಕ್ರಿ. ಸ್ಕ್ವೇರ್, ರೂಟ್ಸ್, ಆಮೇಲೆ ಕ್ಯೂಬ್ಸ್ ಇವೆಲ್ಲ ಬಾಯ್ಪಟ ಹಾಕೊಂಡ್ ಇಟ್ಕೋರಿ. ಎಲ್ಲಾ ಮುಂದೆ ಒಂದ್ ಟೈಮಿಗೆ ಹೆಲ್ಪ್ ಆಗ್ತಾವ. ಸೊ ಇದಿಷ್ಟು ಇವತ್ತಿನ ಕ್ವಶನ್ ಪೇಪರ್, ಅಂದ್ರೆ ಬೇಸಿಕ್ಸ್ ಮೇಲೆ ಬಂದಿರುತ್ತಂತ ಕ್ವಶನ್ ಪೇಪರ್. ಯಾವ್ಯಾವ ರೀತಿ ಸಂಖ್ಯೆಗಳನ್ನ ಇಂಟರ್ಚೇಂಜ್ ಮಾಡ್ರಿ ಅಂತ ಕೇಳ್ತಾರ, ಯಾವ್ಯಾವ ರೀತಿ ಚಿಹ್ನೆಗಳನ್ನ ಇಂಟರ್ಚೇಂಜ್ ಮಾಡ್ರಿ ಅಂತ ಕೇಳ್ತಾರ, ಆವಾಗ ಯಾವ ರೀತಿ ಮಾಡ್ಬೇಕು, ಏನ್ ಸಜೆಷನ್ ಅನ್ನ ನೆನಪಿಟ್ಕೋಬೇಕು ಅಂತ ನಾನು ನಿಮ್ಗೆ ಹೇಳಿದ್ದೇನೆ. ಅದನ್ನ ಪ್ರತಿಯೊಂದು ಕ್ವಶನ್ ಪೇಪರ್ ಅಲ್ಲೂ ಅಪ್ಲೈ ಮಾಡ್ರಿ. SSC GD, ಪರ್ಟಿಕ್ಯುಲರ್ಲಿ SSC GD ಅಂತ ಒಂದೇ ಅಲ್ಲ, RPF ಆಗಿರ್ಬೋದು, MTS ಆಗಿರ್ಬೋದು, ನಮ್ಮ ಸ್ಟೇಟ್ ಲೆವೆಲ್ಗೆ ಬಂದ್ರ CAR, DAR, PC ಲೆವೆಲ್ ಮಟ್ಟ ಕೇಳ್ತಾರೆ ಇವನ್ನ.
ಕಾನ್ಸ್ಟೇಬಲ್ ಸಿವಿಲ್ ಕಾನ್ಸ್ಟೇಬಲ್ ಐತಲ್ಲ 12th, ಅದು ಆಕ್ಚುಲಿ 12th ಮೇಲೆ ಬರುತ್ತೆ. ಸೊ ಅವಾಗನು ಕೇಳಿರ್ತಾರ. ಆ ರೀತಿ ಈಗ ನಾನು ಏನ್ ಮಾಡೋಣಪ್ಪ ಅಂದ್ರೆ ನೆಕ್ಸ್ಟ್ ಕ್ಲಾಸ್ಗಳಿಂದ ಚಾಪ್ಟರ್ ನ ಸ್ಟಾರ್ಟ್ ಮಾಡ್ತೀನಿ. 1ನೇ ಚಾಪ್ಟರ್ ನಂಬರ್ ಸಿಸ್ಟಮ್, ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟ್ ಗೆ ನಂಬರ್ಸ್ ಗಳ ಬಗ್ಗೆ ತಿಳ್ಕೊಂಡು ಹೋಗೋಣ, ಯಾವ ಪೂರ್ಣಾಂಕಗಳು, ಯಾವ ಸ್ವಾಭಾವಿಕ ಸಂಖ್ಯೆಗಳು ಅಂತೇಳಿ. ಆಮೇಲೆ ಅವೆಲ್ಲ ತಿಳ್ಕೊಂಡು ಮುಂದ್ಗಡೆ ಹೋಗೋಣ ಅಂತ. ಈಸಿ ಐತಿ. ನೀವು ಯಾರಾದ್ರೂ ಓದ್ತಾ ಇದ್ರೆ ಅಥವಾ ನಿಮಗ್ ಗೊತ್ತಿರೋರು ಯಾರಾದ್ರೂ ಓದ್ತಾ ಇದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡ್ರಿ ಅವರಿಗೆ, ಅವ್ರಿಗೂ ಹೆಲ್ಪ್ ಆಗುತ್ತಾ, ನನಗೂ ಒಂದ್ ಸ್ವಲ್ಪ ಮೋಟಿವೇಶನ್ ಸಿಗುತ್ತಾ. ಹೌದಪ್ಪ ಹುಡುಗರು ಕ್ಲಾಸ್ ಕೇಳತ್ತಾವ ಅಂತ ಹೇಳಿ ಕೊಟ್ಟಿರೋ 2 ಹೋಮ್ವರ್ಕ್ ಗಳನ್ನ ಮಾಡಿ ಕಮೆಂಟ್ ಹಾಕ್ರಿ. ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೇನೆ ಅಂತ. ನೆಕ್ಸ್ಟ್ ವಿಡಿಯೋಗಳಿಂದ ಚಾಪ್ಟರ್ ಗಳ ಜೊತೆ ಬರ್ತೇನೆ. ಸೊ ಏನ್ ಮಾಡ್ತೇನಪ್ಪ ಅಂದ್ರೆ ಚಾಪ್ಟರ್ ತಗೊಂತೀನಿ, ಹೇಳ್ತೇನೆ ಒಂದು ಕಾನ್ಸೆಪ್ಟ್, ಅದೇ ಕಾನ್ಸೆಪ್ಟ್ ಮೇಲೆ ನಾವೊಂದು ಎಕ್ಸಾಂಪಲ್ ಕೊಟ್ಟು ಕ್ವಶನ್ ಪೇಪರ್ ಅಲ್ಲಿ ಯಾವ್ದಾದ್ರು ಅದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಿದ್ರಂದ್ರೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.